ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವ. ಕರ್ಮದಿಂದ ಏನೈತೆ, ಉಪಾಸನದಿಂದ ಏನೈತೆ, ಜ್ಞಾನದಿಂದ ಏನೈತೆ, ಜಗತ್ತಿನಾಗ ಎಲ್ಲರೂ ತೋರ್ತಾ ಇದ್ದಾರ. ಜಗತ್ತಿನೊಳಗೆ ಎಲ್ಲರೂ ಕಾಣಿಸ್ತಾ ಇದ್ದಾರಪ್ಪ. ಆದ್ರೆ ಎಲ್ಲರೂ ಒಂದೇ ಥರ ಅದಾರೇನು ಅಂದರೆ ಇಲ್ಲ. ಅವರವ್ರ ಅಧಿಕಾರಕ್ಕೆ ಅನುಗುಣವಾಗಿ ಅವರವರು ಭಕ್ತಿಯನ್ನು ಮಾಡ್ತಾರೆ, ಉಪಾಸನೆಯನ್ನು ಮಾಡ್ತಾರೆ, ಜ್ಞಾನವನ್ನು ಪಡ್ಕೊಳ್ತಾರೆ. ಈಗ ನಾವಿಲ್ಲಿ ಬಂದು ಕುಂತೀವಿ ಅಂದರೆ ಜ್ಞಾನದಲ್ಲಿ ಅಧಿಕಾರ ಅದು ನಮಗೆ ಅಂತ ತಿಳ್ಕೊಳ್ಬೇಕು. ಗುಡಿ ಗುಂಡಾರ ಪೂಜೆ ಪುರಸ್ಕಾರ ಮತ್ತು ಯಜ್ಞ ಯಾಗಾದಿಗಳು ಜಪ ತಪಗಳನ್ನು ಮಾಡ್ತಾರಂತಂದ್ರೆ ಅವ್ರ ಕರ್ಮದಾಗ ಅಧಿಕಾರ ಅದಂತ ತಿಳ್ಕೊಳ್ಬೇಕು. ದೇವದಲ್ಲಿ ಭಾಳಷ್ಟು ಭಕ್ತಿ ಭಾವ ಐತಪ್ಪ, ಮನಸ್ಸು ಐತೆ ಅಂತಂದ್ರೆ ಅವರು ಉಪಾಸನೆ ಭಕ್ತಿಯಲ್ಲಿದ್ದಾರಂತ ತಿಳ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಸದ್ಗುರುವಿನ ವಿಚಾರವನ್ನು ಸದ್ಗುರುಗಳ ಮುಖಾಂತರ ತಿಳ್ಕೊಳ್ಳುವಂಥದ್ರಿಂದನೇ ಇದು ಮೋಕ್ಷ ಅನ್ನುವಂಥದ್ದು ಆಗುವಂಥದ್ದು. ಮತ್ತು ಇಲ್ಲಿ ಕರ್ಮ ಉಪಾಸನೆಗಳಲ್ಲಿ ಇಲ್ಲ. ಹಂಗೆ ಸಾಯಿಬೇಡ. ನಾವು ಜ್ಞಾನ ನಮ್ಗೆ ಮಾಡ್ಕೊಳಕ್ಕೆ ಆಗಂಗಿಲ್ಲಪ್ಪ ಅಂತಂದ್ರೆ ಹಂಗೆ ಸಾಯಿಬೇಡ. ಅಟ್ಲೀಸ್ಟ್ ಕರ್ಮಾರ ಮಾಡು, ಉಪಾಸನೆಯಾರ ಮಾಡು. ಅಷ್ಟು ಮಾಡಿದೆ ಅಂತಂದ್ರೆ ಯಮಧರ್ಮನ ಹೊಡೆತದಿಂದ ತಪ್ಪಿಸ್ಕೊಳ್ತಿ. ಯಾಕೆ ಇಷ್ಟು ಕಳಕಳಿಯಿಂದ ಹೇಳಕತ್ತಾರಂತಂದ್ರೆ, ಹೋಗ್ಬೇಕಾದಾಗ ಪ್ರಾಣ ಹೋಗ್ಬೇಕಾದಾಗ ಯಮಧರ್ಮ ನಿನ್ನ ಚಿತ್ರಹಿಂಸೆ ಮಾಡಿ ತೊಗೊಂಡು ಹೋಗ್ತಾನೆ. ಅದು ನಮಗೆ ಗೊತ್ತಾಗಂಗಿಲ್ಲ. ಅದ್ರದ್ದು ಎಫೆಕ್ಟ್ ನಮಗೆ ಗೊತ್ತಾಗಂಗಿಲ್ಲ. ಈಗ ಯಾಕಂದ್ರೆ ನಮ್ಮ ಕೈಯಾಗ ರೊಕ್ಕ ಅದ, ಮಕ್ಳು ಮರಿಗಳು ಅದಾರ, ಸಂಸಾರ ಅದ. ಇದ್ರಾಗ ಓಲಾಡಕತ್ತೀವಿ. ನಾ ಚಂದ ನೀ ಚಂದ, ನೀ ಚಂದ ನಾ ಚಂದ. ಮಹಾತ್ಮರು ಹೋಗ್ರಿ ಎಷ್ಟು ಚಂದ ಅದಂತ ಮಜಾ ಮಾಡ್ತೀರಿ, ಹೋಗ್ರಿ ನೀವು ಒದ್ಸ್ಕೊಂಡು ಹೋಗೋದು ಅದು ನಿಮ್ಮ ಪಾಳಿ ಅಂತಾರೆ. ಚೆನ್ನಾಗಿ ಒದ್ಸ್ಕೊಂಡು ಹೋಗ್ತೀರಿ ನೀವು ಅಷ್ಟೇ, ಇಲ್ಲಿ ಮಜಾ ಮಾಡಾಕತ್ತೀರಲ್ಲ ಹೋಗ್ರಿ ನೀವು ಅಂತಾರೆ ಅವ್ರು. ಅದಕ್ಕೆ ಅಪ್ಪ ಏನಪ್ಪ ಇದು ಸಂಸಾರ, ಎಷ್ಟು ಸಲ ಹುಟ್ಟಿ ಬರಲಿ ನಾನು, ಇದು ಬ್ಯಾಸರಿಗೆ ಬಂದದಪ್ಪ ಅಂತ ಯಾರು ಬಂದು ಗುರುನಾಥನ ಪಾದಕ್ಕೆ ಬೀಳ್ತಾರೆ ಅವ್ರಿಗೆ ಹೇಳ್ತಾರೆ ಯಮಧರ್, ನೋಡಪ್ಪ ನಿನಗೇನು ಹೆಂಗದ ಮನಸ್ಸು, ಏನು ಶರೀರನೇ ಸತ್ಯ ಇತ್ತಪ್ಪ, ಅದಕ್ಕೆ ನಾನು ಭಾಳ ಪೂಜೆ ಪುರಸ್ಕಾರಗಳು ಜಪ ತಪಗಳನ್ನು ಮಾಡ್ತೀನಿ ಅನ್ನುವಂಥ ಬುದ್ಧಿ ಖಂಡಿತಂದ್ರೆ ಕರ್ಮ ಮಾಡಪ್ಪ ಅಂತ ಹೇಳ್ತಾರೆ ಅವ್ರಿಗೆ. ದೇವ್ರ ಮೇಲೆ ಭಾಳ ಭಕ್ತಿ ಅದು ಇರ್ತಂದ್ರೆ ನೀನು ಭಕ್ತಿವಂತನಾಗ ಭಕ್ತಿ ಮಾಡಪ್ಪ ಅಂತ ಹೇಳ್ತಾರೆ. ಈ ಸಂಸಾರ ಭಾಳ ಏಸಿಗಾಗ್ಯದಪ್ಪ, ಸಾಕಾಗಿಬಿಟ್ಟದ ಈ ದುಃಖದಿಂದ, ನಾ ಪಾರಾಗಬೇಕಪ್ಪ, ಇವ್ಯಾವ ಮಾಡೋಕ್ಕಾಗಲ್ಲ ನನಗೆ. ಆದ್ರೆ ಇಂಥ ವಿಚಾರವನ್ನು ತಿಳ್ಕೊಳ್ಬೇಕಂದ್ರೆ ಜ್ಞಾನವನ್ನು ಪಡ್ಕೊಡಪ್ಪ ಅಂತಾರೆ. ಅದಕ್ಕೆ ನಿನಗೆ ಏನೇನು ಬೇಕೋ ಅದನ್ನು ಪಡ್ಕೋಪ್ಪ. ಅದಕ್ಕೆ ಸುಮ್ಮನೆ ಹಂಗೆ ಸಾಯ್ಬೇಡ. ಈ ಮನುಷ್ಯ ಹುಟ್ಟಿ ಬಂದಿದ್ರೆ ಮತ್ತು ಈ ತಟಕ್ಕೆ ಶಿಕ್ಷರ ಕಡಿಮೆ ಮಾಡ್ಕೊ, ಮತ್ತು ಇದನ್ನೂ ಆಗಂಗಿಲ್ಲ ನಿನಗೆ. ಯಾಕೆ ಇಷ್ಟು ಕಳಕಳಿಯಿಂದ ಹೇಳ್ತಾರೆ ನೋಡ್ರಿ ಮಕ್ಕಳಿಗೆ. ತಾಯಿ ತಂದೆ ನೋಡಪ್ಪ ಹೇಳಬೇಕದು, ಹೇಳಿಲ್ಲ ಅಂದ್ರೆ ಅವ್ರ ತಾಯಿ ತಂದೆ ಅನ್ಸ್ಕೊಳಕ್ಕೆ ಸಾಧ್ಯ ಇಲ್ಲ. ತಾಯಿ ತಂದೆ ಅಂದಮೇಲೆ ಮಕ್ಕಳಿಗೆ ಕುಂದಿರಿಸಿ ತಿಳಿಸಿ ಹೇಳಿ ಅವ್ರು ತಿಳ್ಕೊಳ್ಳಿ ಬಿಡಿ, ಹೇಳೋ ಕರ್ತವ್ಯ ಇರ್ತದೆ. ತಾಯಿ ತಂದಿದ್ದು ಹೇಳಬೇಕು, ಮತ್ತು ತಾನು ಹಂಗೆ ನಡಿಬೇಕು. ಮನೆಯಲ್ಲಿ ಕೂಡ ತಾವು ನಡ್ಕೊಂಡಾಗ ಮಕ್ಕಳು ಕಲ್ಕೊಂಡು ತಿಳ್ಕೊತಾವೆ. ಮತ್ತು ಮಕ್ಕಳೇ ತಾಯಿ ತಂದೆನೇ ಆ ದಾರಿಯಾಗಿರಲಿಲ್ಲ ಅಂದ್ರೆ ಮಕ್ಕಳು ಬೇರೆನೇ ಆಗಿಬಿಡ್ತಾವೆ. ಹಂಗೂ ಇರ್ತದೆ. ನೀವೇ ಮಾಡ್ಕೊತ ಹೋದ್ರಿ ಅಂತಂದ್ರೆ ಮಕ್ಕಳು ಆಟೋಮೆಟಿಕ್ ಕಲಿತಾರೆ, ಅವರು ತಿಳ್ಕೊಂಬಿಡ್ತಾರೆ, ಅವರು ಹಂಗಿರ್ತಾವೆ. ಅದಕ್ಕೆ ಹೇಳ್ತಾರೆ ನೋಡಪ್ಪ ಒಳ್ಳೆ ದಾರಿಗೆ ಹೋಗಪ್ಪ, ಇಂಥದ್ದು ಮಾಡೋ ಅಂಥದ್ದು ಮಾಡೋ ಅಂತ ಹೇಳ್ತಾರೆ. ಯಾಕೆ? ಪ್ರೀತಿಯಿಂದ, ಕರುಣೆಯಿಂದ. ನನ್ನ ಮಗ ಎಷ್ಟೇ ಆಗಲಿ ಚಲೋ ಆಗಲಿ ಅಂತಲೇ ಹೇಳ್ತಾರಲ್ಲ. ಅದ್ರಾಗ ಪರಮಾತ್ಮಗೂ ಕೂಡ ಈ ಜಗತ್ತಿನ ಜೀವಿಗಳ ಮೇಲೆ ಭಾಳ ಪ್ರೇಮ ಅದ, ಭಾಳ ಪ್ರೀತಿ ಅದ.
ಅದರಲ್ಲಿ ಮನುಷ್ಯ ಜಾಣನಾದಂಥವನು, ವಿವೇಕ ಐತಿ ಮನುಷ್ಯನಿಗೆ. ಈ ವಿವೇಕ ಇದ್ದಂಥವರಲ್ಲಿ ಕೂಡ ಮತ್ತು ಶ್ರೇಷ್ಠವಾದಂಥ ವಿವೇಕ ಇದ್ದಂಥದ್ದು ನಿಜ ವಿವೇಕ ಅಂದ್ರೆ ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ತಿಳಿಯುವಂಥ ಒಂದು ಬುದ್ಧಿ ಉಳ್ಳಂಥವನು ಅದಾನಿಲ್ಲಿ. ಆತನ ಕಂಡ್ರೆ ಇನ್ನೂ ಇಷ್ಟ ಆತಗೆ, ಪರಮಾತ್ಮಗೆ ಆತನ ಕಂಡ್ರೆ ಇನ್ನೂ ಇಷ್ಟ. ಯಾಕಂತಂದ್ರೆ ತನ್ನ ಕೆಲಸವನ್ನು ತಾ ಮಾಡ್ಕೊಳಕತ್ತೇನಲ್ಲ ಅಂತ. ಮತ್ತು ಉಳಿದವ್ರು ನಾವು ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ, ಮತ್ತು ಹೆಂಗೆ ಮಾಡೋದ್ರಿ ಅಂತಂದ್ರೆ, ಅಪ್ಪ ಭೂಮಿಗೆ ಬಂದಿಯಲ್ಲ ಒಂದು ಸ್ವಲ್ಪ ಕಷ್ಟ ತಪ್ಪಿಸ್ಬೇಕಾದ್ರೆ ಹಿಂಗೆ ಕರ್ಮರ ಮಾಡಿ ಸಾಯಿ ಅಟ್ಲೀಸ್ಟ್. ಆದರೆ ಇನ್ನೇನು ಫಲ ಅದಾವಪ್ಪ ಕರ್ಮದಿಂದ ಅಂದರೆ, ನೀನು ಮುಕ್ತಿ ಅಂತೂ ಆಗಂಗಿಲ್ಲ ಕರ್ಮದಿಂದ, ಆದರೆ ಯಮಧರ್ಮನ ದಾಳಿಯಿಂದ ತಪ್ಪಿಸ್ಕೊಳಕ್ಕಾಗ್ತದೆ, ಮತ್ತು ನರಕ ದುಃಖಗಳನ್ನು ತಪ್ಪಿಸ್ಲಿಕ್ಕಾಗ್ತದೆ, ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಲಿಕ್ಕಾಗ್ತದೆ. ಅದಕ್ಕೆ ಕರ್ಮಗಳನ್ನಾರ ಮಾಡು, ಈ ಉಪಾಸನೆಯಾರ ಮಾಡು, ಈ ರೀತಿ ಹೇಳ್ಕೊಂಡು ಬರ್ತಾರೆ. ಇಲ್ಲ ತೀವ್ರ ಅಪೇಕ್ಷೆ ಇತ್ತು, ನಿನ್ನ ಪುಣ್ಯದ ಫಲ ಜಾಸ್ತಿ ಇತ್ತಂದ್ರೆ ಗುರು ಮುಖಾಂತರ ಈ ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಗೆದ್ದು ಬಿಡು. ಅದಕ್ಕೆ ಕೈವಲ್ಯ ಪದ್ಧತಿ ಅಂದ್ರೆ ಬಹಳ ಆನಂದ ಕೊಡ್ತದೆ. ಆ ಹೆಸರು ಎಷ್ಟು ಅದ್ಭುತ ನೋಡ್ರಿ, ಆ ಹೆಸರಿನಾಗ ಎಷ್ಟು ಶಕ್ತಿ ಅದು. ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ಈ ಕೈವಲ್ಯ ಪದ್ಧತಿ ನಿಜಗೊಂಡ್ರು ಬರೆದಂಥದ್ರಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದ 20 ಇಲ್ಲಿ ಹೇಳಕತ್ತಾರೆ. ಎಷ್ಟಪ್ಪ ಅಂತಂದ್ರೆ 23ನೇ ಪದ, ಲಾಸ್ಟ್ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ. ಇಲ್ಲಿ ಏನು ಹೇಳಕತ್ತಾರೆ ಅಂತಂದ್ರೆ, ಇಲ್ಲಿ ನಿನಗೆ ಯಾವುದ್ರಾಗ ಅಧಿಕಾರ ಅದ ನೀ ಆರಿಸ್ಕೊಳಪ್ಪ ಅಂತ ಹೇಳಕತ್ತಾರೆ ಅವರು. ಮಂದಮತಿಗೆ, ವಿಚಾರಿಗೆ, ದೈವಪರನಿಗೆ ಭಾಳ ಮುಖ್ಯವಾಗಿರುವಂಥ. ಕೆಲವರು ಕರ್ಮದಾಗ ಹೆಂಗೆ ಮುಕ್ತಿ ಆಗಂಗಿಲ್ಲ ಅಂತ ಜಗಳಕ್ಕೆ ಬರ್ತಾವೆ. ಕರ್ಮ ಯಾಕೆ ಮಾಡಬೇಡ ಅಂತೀರಿ, ಕರ್ಮದಾಗ ಏನು ಇಲ್ಲ ಅನ್ನೋ ಫಲಗಳು ಅಂತ ಜಗಳಕ್ಕೆ ಬರ್ತಾವೆ. ಅದಕ್ಕೆ ಕ್ರಮಶಾಸ್ತ್ರ ಅನ್ನೋದು ಇದು. ಎಲ್ಲೆಲ್ಲೋ ಒಯ್ದು ಎಲ್ಲೆಲ್ಲೋ ಪ್ರಶ್ನೆ ಕೇಳೋದು, ಎಲ್ಲೆಲ್ಲೋ ಒಯ್ದು ಎಲ್ಲೆಲ್ಲೋ ಉತ್ತರ ಹೇಳೋದು ಅಲ್ಲ ಇದು ಕ್ರಮಬದ್ಧ ಶಾಸ್ತ್ರ ಅಂತ ಇದಕ್ಕೆ ಹೇಳೋದು. ಕ್ರಮ ಆಗಲಿಲ್ಲ ಅಂದ್ರೆ ಅದು ಮುಕ್ತಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಇಂಥ ವಿಚಾರಗಳು ಬಂದಾಗ ನಮಗೆ ಇನ್ನೂ ಬೇರೆ ಬೇರೆ ವಿಚಾರಗಳು ಬರ್ತವೆ. ಏನಪ್ಪ ಅಂದರೆ, ಡಾಕ್ಟ್ರ್ ಓದಬೇಕಾಗಿತ್ತಂದ್ರೆ ನಾವು ಇವತ್ತು ಗುಳಿಗೆ ಪಳಿಗೆ ನೋಡ್ಕೊಂಡು ಎಲ್ಲರೂ ಡಾಕ್ಟ್ರ್ ಆಗ್ತಿದ್ದೀವಿಲ್ಲ. ಈಗ ಬೇಕಾದಷ್ಟು ಈಗ ನೋಡ್ರಿ ಗೂಗಲ್ದಾಗಲಿ ಅಲ್ಲೇ ಆಗಲಿ ಇಂಥ ರೋಗಕ್ಕೆ ಇಂಥ ಔಷಧಿಗಳು ಅಂತದಾವ, ಪುಸ್ತಕಗಳು ಸಿಗ್ತಾವ, ಇಂಥ ಔಷಧಕ್ಕೆ ಇಂಥ ರೋಗಕ್ಕೆ ಇಂಥ ಔಷಧಿಗಳು ಅಂತ ಸಿಗ್ತಾವ, ಮತ್ತು ಎಲ್ಲ ಕಡೆ ಸಿಗ್ತಾವೆ. ಆದ್ರೆ ನಾವು ಡಾಕ್ಟ್ರ್ ಅನ್ಸ್ಕೊಳ್ತೀವೇನು? ಇಲ್ಲ. ಮತ್ತು ಗುಳಿಗೆಗಳು ನಮ್ಗೆ ಡಾಕ್ಟ್ರನ್ನ ಕೊಟ್ಟಿರ್ತಾರೆ. ಹುಟ್ಟಿ ಇಷ್ಟು ದೊಡ್ಡವರಾಗಿವೆ ಅಂತಂದ್ರೆ ಎಲ್ಲ ಥರದ ಗುಳಿಗೆಗಳು ನಮಗೂ ಕೊಟ್ಟಿರ್ತಾರೆ, ಮನೆಯಾಗಿದ್ದವರಿಗೂ ಕೊಟ್ಟಿರ್ತಾರೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಅವೆಲ್ಲ ಬರ್ಕೊಂಡ್ರೆ ಕೇಸಿ ನಾವು ಡಾಕ್ಟ್ರ್ ಅಂತ ನಾವು ಪೋಸ್ಟ್ ಕೊಡ್ಬೋದು. ಅದಾಗ್ತದನ? ಸಾಧ್ಯ ಇಲ್ಲ. ಡಾಕ್ಟ್ರ್ ಆಗ್ಬೇಕಾಗಿತ್ತಾರೆ 5 ವರ್ಷ ಕೋರ್ಸ್ ಓದಬೇಕದು. ಹೋಗಿದ್ದು ಈ ನರಗುಳದಾಗ ನೋಡ್ರಿ, ಹೆಣನ್ನು ಕೊಯ್ದು ಈ ಬಾಡಿ ಶರೀರವನ್ನು ಕೊಯ್ದು ಒಳಗಡೆ ಎಷ್ಟಿಷ್ಟು ನರಗಳು, ಸಣ್ಣ ಸಣ್ಣ ನರಗಳು ಅದಾವ, ಎಲುಬುಗಳು ಎಷ್ಟು ಅದಾವ, ಏನೇನು ಕತಿ ಏನದು ಇದು ಶರೀರದಾಗ ಅಂತ ಎಲ್ಲ ಚೆಕ್ ಮಾಡ್ತಾರೆ ಅವರು. ಒಂದು ಸಣ್ಣ ನರ ಕೂಡ ಬಿಡಂಗಿಲ್ಲಂತ. ಮತ್ತು ಮೆದುಳು ನೋಡ್ರಿ, ಕೈಯಾಗ ತೊಕ್ಕೊಂಡು ಆ ಮೆದುಳಿನಾಗ 8 ನರಗಳು ಅದಾವ ಅಂತ ನೋಡ್ತಾರೆ. ತಲೆಯನ್ನು ಮೆದುಳು, ತಲೆ ಹೊಡೆದು ತಲೆನ ಮೆದುಳು ಅವೆಲ್ಲ ಚೆಕ್ ಮಾಡ್ತಾರೆ. ಒಟ್ಟಾಗಿ ಎಲ್ಲ ಪ್ರತಿಯೊಂದು ಭಾಗಗಳು ಚೆಕ್ ಮಾಡ್ತಾರೆ ಅವರು. ಹಂಗಂತ 5 ವರ್ಷ ಅದನ್ನು ಓದಿ ಕಂಪ್ಲೀಟಾಗಿ ಇವರು ಡಾಕ್ಟ್ರು ಅಂತ ಸರ್ಟಿಫಿಕೇಟ್ ತೊಗೊಂಡು ಹೊರಗೆ ಬರ್ತಾರೆ. ಮತ್ತು ಇಲ್ಲಾಂದ್ರೆ ನಾವೆಲ್ಲರೂ ಡಾಕ್ಟ್ರ್ ಅಂತ ಪೋಸ್ಟ್ ಕೊಡ್ಬೇಕಾಗಿತ್ತು, ಆಗ್ತದೇನು? ಅದ್ರಂಗೆ ಇಲ್ಲಿಯೂ ಕೂಡ ಯಾರಪ್ಪ ಅಂತಂದ್ರೆ ಗುರು ಸೇವಾದಿಗಳನ್ನು ಮಾಡಿ ಸತ್ಯ ಯಾವುದು ಮಿಥ್ಯ ಆದಂತ ಅದಕ್ಕೆ ಹೇಳ್ತಾರೆ. ಏನು ಹೇಳ್ತಾರೆ? ಇದು 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 ಸತ್ಯ, ಇದು ಮಿಥ್ಯೆ ಎಂಬುದನ್ನು ಅರಿಯದೆ, ಹೃದಯದ ಭೋಗ್ಯಚ್ಛ ದೊರೆಯದೆ, ಒದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿ ಆಸೆಯೋಳು ಉರಿಯದೆ, ಸುಮ್ಮನಾಗೋದು ವಿಧಿಯೋಳು ಒಂದದೆ ಮುಕ್ತಿ ಸುಮ್ಮನಾಗೋದು ಅಂತ ಹೇಳ್ತಾರೆ ಅವರು. ಯಾವುದು ಸತ್ಯದ ಯಾವುದು ಮಿಥ್ಯದ ಅಂತ ತಿಳ್ಕೊಳ್ಬೇಕಾಗ್ತದ. ನೀನು ಆಸೆ ಆಕಾಂಕ್ಷೆಗಳೇನದಾವ ಅವೆಲ್ಲ ತ್ಯಾಗ ಮಾಡಬೇಕಾಗ್ತದ. ಸಮಾಧಿ ಸಾಧನವಾರು ನೆರೆಯದೆ ಅಂದ್ರೆ ಷಡ್ ಸಂಪತ್ತು ಏನು ಅದಾವಲ್ಲ, ಈ ಶಮ ದಮ ತಿತಿಕ್ಷ ಉಪರತಿ ಇವೆಲ್ಲ ಸಾಧನೆ ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಏನು ಹೇಳ್ತಾರೆ? ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ, ಹೃದಯದ ಭೋಗ್ಯಚ್ಛ ದೊರೆಯದೆ, ಒದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿ ಆಸೆಯೋಳು ಉರಿಯದೆ. ನಾನು ಅಂಥ ಮುಕ್ತಿಯನ್ನು ಪಡ್ಕೊಳ್ಬೇಕು, ಪರಮಾತ್ಮನ ಸ್ವರೂಪನೇ ನಾನು ಆಗಬೇಕು, ಪರಬ್ರಹ್ಮ ಸ್ವರೂಪನ ತಿಳ್ಕೋಬೇಕು ಅಂತ ಆ ಮನಸ್ಸಿನಲ್ಲಿ ಅತಿ ಆಸೆ ಇರಬೇಕತ್ತಗ. ಅಂದಾಗ ಮಾತ್ರ ಇದು ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಮೋಕ್ಷ ಆಗಂದ್ರೆ ಆಗ್ತದೆ ಅನ್ನೋದ್ರೆ ಖಂಡಿತ ಆಗಂಗಿಲ್ಲ.
ಅದಕ್ಕೆ ಮತ್ತು ಅದ್ರಾಗ ಏನು ಹೇಳಿದ್ರು, ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ವರ ನಿಗಮವನ್ನು ಓದಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ. ಗುರುಪಾದವನ್ನು ಸೇವೆಯನ್ನು ಒಲವಿನಿಂದ ಮಾಡಬೇಕು. ಇವೆಲ್ಲ ವರ ನಿಗಮವು. ನಿಗಮ ಅಂದರೆ ಜ್ಞಾನ. ಉಪನಿಷತ್ತುಗಳನ್ನು ಅವನು ತಿಳ್ಕೊಳ್ಳದೆ ಅವು ತಿಳ್ಕೊಳ್ಬೇಕಾಗ್ತದೆ ಗುರು ಮುಖಾಂತರ. ಗುರು ಯಾವಾಗ ಸೇವಾದಿಗಳನ್ನು ಮಾಡ್ತಿದ್ದಿ ಆವಾಗ ನಿನ್ನ ಮೇಲೆ ಕೃಪೆ ಮಾಡ್ತಾನೆ. ಕೃಪೆ ಮಾಡಿದ ಮೇಲೆ ಆತ ಬಿಚ್ಚತಾನೆ. ಅವಾಗ ಗಂಟು ಅಲ್ಲಿ ತಾನೆ ಬಿಚ್ಚಂಗ್ಲತ್ತ. ಸುಮ್ಮನೆ ಗಂಟು ಬಿಚ್ಚತಾನ ಇದ್ರ ಗಂಟು. ಯಾರನ್ನ ನಂಬಲ್ಲಿ ರೊಕ್ಕ ಅದಾವ ತೊಗೊಂಡೋಗ್ರಿ ಅಂತಾರನ ಅನ್ನಂಗಿಲ್ಲ. ಯಾವಾಗ ನೀನು ಗುರುಪಾದ ಸೇವೆಯನ್ನು ಗುರು ಅವನ ಮನಸ್ಸಿಗೆ ಟಚ್ ಆಗಬೇಕು. ನೀ ಮಾಡುವಂಥ ಸೇವೆ ಗೆದ್ದು ಬಿಡ್ತಿದೆ. ಅದು ಮನಸ್ಸಿಗೆ ಟಚ್ ಆಗಿ ಅದಕ್ಕೆ ಗುರುಪಾದ ಸೇವೆಯ ಒಲವಿಂದ ಎಷ್ಟು ಮಾಡ್ತಿದೆ ಆವಾಗ ಗುರುವಿನ ಮನಸ್ಸಿಗೆ ಟಚ್ ಆಗಿ ಅದು ಕರುಣೆ ಮಾಡಿಬಿಡ್ತಾನೆ ನೋಡ್ರಿ. ಆ ಕರುಣೆ ಆಗಿಬಿಡ್ತದೆ. ಕರುಣೆ ಆಯಿತು ಅಂತಂದಾಗ ಆವಾಗ ಬಿಚ್ಚುತ್ತಾನೆ. ಏನು ವರ ನಿಗಮದಲ್ಲಿ ಹೇಳಿದಂಥ ವಿಚಾರಗಳು ಆವಾಗ ನಿನಗೆ ಹೇಳ್ತಾನತ್ತ. ನಿನಗೆ ಅವನ್ನ ನೀನು ನೋಡ್ಬೇಕಾಗ್ತದೆ. ವರ ನಿಗಮ ಅಂತಂದರೆ ಶ್ರೇಷ್ಠವಾದಂಥ ಜ್ಞಾನಕಾಂಡ. ಅದು ಆಗಮ ಅಂದ್ರೆ ಕರ್ಮಗಳ ಬಗ್ಗೆ ಬರ್ಕೊಂಡು ಬಂದಿರ್ತಾರೆ. ನಿಗಮ ಅಂದರೆ ಜ್ಞಾನದ ಬಗ್ಗೆ ಬರ್ಕೊಂಡು ಬಂದಂಥದ್ದು. ವೇದಗಳಲ್ಲಿ ಆಗಮ ನಿಗಮ 2 ಭಾಗ ಐತೆ. ಆಗಮದಲ್ಲಿ ಕೆಳಗಿನ ಮಟ್ಟದ್ದು ಅಂದ್ರೆ ಕರ್ಮ ಎಲ್ಲ ಉಪಾಸನೆಗಳು ಇವೆಲ್ಲ ಬರ್ಕೊಂಡು ಬಂದಿರ್ತಾರೆ. ಆದರೆ ಇದನ್ನು ದಾಟಿ ಮೇಲ್ಗಡೆ ಓದಂಥದ್ದು ಜ್ಞಾನ. ಇದು ಇನ್ನೂ ಫಿಲ್ಟ್ರ್ ಆಗಿರ್ತದಲ್ಲಿ. ಇಲ್ಲಿ ಬರೀ ರಾ ವಾಟ್ರ್. ಈಗ ನೋಡ್ರಿ, ನೀರಿನ ಸೋಸೆ ಇಲ್ಲರಿ ಅಂತೀವಲ್ಲ, ನೀರೇ ಅದ, ಇನ್ನೂ ಸೋಸಿಲ್ಲ, ಅದು ಫಿಲ್ಟ್ರ್ ಆಗಿಲ್ಲ. ಅದು ರಾ ವಾಟ್ರ್ ಇದ್ದಂಗೆ ಇದು ಕರ್ಮಕಾಂಡ. ಮತ್ತು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಭಕ್ತಿ ಜಾಸ್ತಿ, ನಿಷ್ಕಾಮದ ಭಕ್ತಿ ಜಾಸ್ತಿ ಆದಾಗ ಮತ್ತು ನಾವು ಫಿಲ್ಟ್ರಾಗಿ ಎಲ್ಲಿಗೆ ಹೋಗ್ಬೇಕು? ಜ್ಞಾನಕ್ಕೆ ಹೋಗೋಂಥದ್ದಾಗ್ತದಲ್ಲಿ. ಅಂಥ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ನಿಗಮ ಭಾಗವನ್ನು ನೋಡಿ, ಮತ್ತು ಅದನ್ನು ನೋಡಿ ಬಿಟ್ಟ ಮೇಲೆ ಅಲ್ಲಿ ಏನಾಗ್ತದಪ್ಪ, ಶರೀರ ನಾನಲ್ಲ ಅಂತ ಇರ್ತದಲ್ಲಿ. ಅದರೊಳಗಡೆ ಶರೀರ ನಾನು ಅಂತಂದರೆ ಈ ಕೆಲಸ ಆಗಂಗಿಲ್ಲ. ಜ್ಞಾನಕ್ಕೆ ಬಂದಾಗ ಈ ಶರೀರ ಮಿಥ್ಯೆ ಆಗಿರುವಂಥದ್ದು, ಇವನು ಯಾವ ನಿನ್ನ ಸಂಬಂಧ ಇಲ್ಲಪ್ಪ ಅಂತ ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ. ಈ ಶರೀರ ಹಲವಾರು ಉಪಾಧಿಗಳೇನದಾವ ಅವನ್ನೆಲ್ಲ ಬಿಟ್ಬಿಡೋದು. ಪರಮ ಜೀವರನ್ನು ಒಂದುಗೂಡದೆ. ಪರಮ ಮತ್ತು ಜೀವ, ಪರಬ್ರಹ್ಮ ಸ್ವರೂಪ ಪರಮಾತ್ಮ ಮತ್ತು ಜೀವಾತ್ಮ ಒಂದೇ ಇರುವಂಥದ್ದು. ಈ ರೀತಿ ತಿಳ್ಕೊಳ್ಳದೆ ಸುಮ್ಮನಾಗೋದು, ವಿಧಿಯೊಳೊಂದದೆ ಮುಕ್ತಿ ಸುಮ್ಮನಾಗೋದು. ನೋಡ್ರಿ ಎಷ್ಟು ಅದ್ಭುತ ಅದ. ಹಿಂಗೆಲ್ಲ ಆಗಬೇಕಾಗ್ತದೆ. ಅದಕ್ಕೆ ಇವೆಲ್ಲ ತಿಳ್ಕೊಂಡಾಗ ಮಾತ್ರ ಮುಕ್ತನಾಗಕ್ಕಾಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ಅಲ್ಲೊಂದು 4 ದಿವಸ ಕೇಳಿದೆ, ಇಲ್ಲೊಂದು 4 ಮತ್ತು ಅದಕ್ಕೆ ಈ ದೃಷ್ಟಾಂತ ಯಾಕೆ ಬಂತಂದ್ರೆ, ಡಾಕ್ಟ್ರುಗಳು ಎಲ್ಲರೂ ಆಗಕ್ಕೆ ಸಾಧ್ಯ ಇಲ್ಲ. ಕ್ರಮವಾಗಿ ಅವರು 5 ವರ್ಷ ಕೋರ್ಸ್ ಮಾಡಿ ಅದ್ರಾಗ ಭಾಳಷ್ಟು ಕಷ್ಟಪಟ್ಟಿರ್ತಾರೆ. ಎಲ್ಲ ನೋಡಿರ್ತಾರೆ. ನೋಡಿ ಇವು ಹಿಂಗದವ ಅಂತ ತಿಳ್ಕೊಂಡು ಆವಾಗ ಶಬಾಷಪ್ಪ ನೀ ಭಾಳ ಚಂದ ಓದಿದಿ, ಭಾಳ ಹುಷಾರಿದಿ ಅಂತ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆವಾಗ ತೊಗೊಂಡು ಹೊರಗೆ ಬಂದು ಎಲ್ಲರಿಗೂ ನೋಡೋಕೆ ಶುರು ಮಾಡ್ತಾರೆ. ಮತ್ತು ಇದಕ್ಕೆ ಮಾತ್ರ ಏನು ಕ್ರಮಶಾಸ್ತ್ರನೇ ಇಲ್ಲ. ನಮ್ಮ ಮುಕ್ತಿ ಆಗ್ಬೇಕಾರೆ ನಾ ಪಂಡಿತ ನೀ ಪಂಡಿತ. ಎಲ್ಲಿ ಪಂಡಿತ ನೀನು? ಎಲ್ಲಿ ಕಲ್ತಿಯಪ್ಪ? ಎಷ್ಟು ವರ್ಷ ನೀನು ಗುರು ಮುಖಾಂತರ ತಿಳ್ಕೊಂಡಿದ್ದಿ? ಯಾಕಂದರೆ ಗುರು ಮುಖಾಂತರನೇ, ಗುರುವಿನಿಂದನೇ ಶ್ರದ್ಧಾವನ್ ಲಭತೆ ಜ್ಞಾನ. ಇಲ್ಲಿ ಗುರುವಿನ ಮುಖಾಂತರನೇ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗ್ತದೆ. ಅದೇ ಗುರು ಒಲಿದು ಪೇಳಬೇಕಾಗ್ತದೆ. ಇಲ್ಲಿ ಗುರುವರನ ಒಲವಿಲ್ಲದವನು ಏನೇನು ಓದಲು ದೊರೆಯಲರಿಯೋದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಗುರುವಿನ ಒಲುಮೆ ಇದ್ದಾಗ ಮಾತ್ರ ಈ ಸಮ್ಯಕ ಜ್ಞಾನ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಆತನಲ್ಲಿ ಭಾಳಷ್ಟು ಸೇವಾದಿಗಳನ್ನು ಮಾಡಿ ಕ್ರಮ ಭಾಳ ಮುಖ್ಯ. ಅದಕ್ಕೆ ನೋಡ್ರಿ, ಕರ್ಮದಿಂದ ಯಾಕೆ ಆಗಂಗಿಲ್ಲ ರೀ? ಕರ್ಮಕ್ಕೆ ಹೋಯ್ತು ಉಪಾಸನೆ ಕಚ್ತಾವ, ಜ್ಞಾನಕ್ಕೆ ಕಚ್ತಾವ. ಏನು ಹೇಳ್ಬೇಕು? ಅವಕ್ಕೆಲ್ಲ ಹೇಳೋಕ್ಕಾಗಂಗಿಲ್ಲ. ವಚನಗಳು ಬರ್ದಿದ್ದಾರೆ ಕರ್ಮ ಉಪಾಸನೆ ಜ್ಞಾನದ ಬಗ್ಗೆ ಬರ್ದಾರ ಅವರು. ಅದ್ರಾಗ ಯಾರ್ಯಾರಿಗೆ ಏನೇನು ಬರ್ತದೆ ಅದು ಅಷ್ಟೇ ತೊಗೊಳ್ಬೇಕಾಗ್ತದೆ. ಅವು ಬರೀ ಕರ್ಮದಲ್ಲಿದ್ದಂಥವು ಕರ್ಮನ್ನು ಆರಿಸ್ಕೊಂಡ್ಬಿಡ್ತಾವ, ಜ್ಞಾನಕ್ಕೆ ಹೋಯ್ತಾವೆ. ಇದು ಹೆಂಗೆ ಬಂತ್ರಿ ಅಂತ ಕೇಳ್ತಾವೆ. ನೋಡಿ, ಉಪಾಸನದಲ್ಲಿರುವಂಥವು ವೈಕೇಶ್ ಮತ್ತು ಕರ್ಮಕ್ಕೆ ಹಚ್ಚಿರ್ತಾವ ಅಥವಾ ಜ್ಞಾನಕರ ಹಚ್ಚಿರ್ತಾವ. ಇದು ಹೆಂಗೈತ್ರಿ ಅಂತಾವೆ. ಅಲ್ಲೇ ಅರ್ಥ ಮಾಡ್ಬೇಕು. ಯಾಕಂದರೆ ಕರ್ಮ, ಉಪಾಸನೆ, ಜ್ಞಾನ ಅಲ್ಲಿನೂ 3 ರೀತಿಯಿಂದ ವಚನಗಳು ಬರ್ಕೊಂಡು ಬಂದಿರ್ತಾರೆ ಅಲ್ಲಿ ಕೂಡ. ಅದನ್ನು ನೋಡಿ ಯಾರ್ಯಾರಿಗೆ ಏನೇನು ಇರ್ತಾವೆ ಅವು ತೊಗೊಳ್ಬೇಕಾಗ್ತದಲ್ಲ. ಇಲ್ಲಿ ಕೂಡ ಅದಕ್ಕೆ ಹೇಳ್ತಾರೆ, ಮಂದಮತಿಗೆ ಅಂದ್ರೆ ದೇಹಾದಿಗಳಲ್ಲಿ ನಾನು ಅನ್ನುವಂಥ ಬುದ್ಧಿ ಉಳ್ಳಂಥವನು ಮಂದಮತಿ. ಇತಿಗೇನು ಹೇಳಿದ್ರು? ಕರ್ಮಕಾಂಡ ಹೇಳಿದರು. ಅದಲ್ಲ, ಎಲ್ಲ 3 ಮಕ್ಕಳು ಮನ್ಯಾಗ ಅದಾರಂದ್ರೆ 3 ಮಕ್ಕಳು ಒಂದೇ ತಲೆ ಇರ್ತದನ್ನು, ಒಂದೇ ಬುದ್ಧಿ ಇರ್ತದನ್ನು. ಒಬ್ಬತ್ತ ಒಕ್ಕಲ್ತನ ಮಾಡ್ತೀನಿ ಅಂತಾನೆ, ಒಬ್ಬತ್ತು ವ್ಯಾಪಾರ ಮಾಡ್ತೀನಿ ಅಂತಾನೆ, ಒಬ್ಬತ್ತು ಇಂಜಿನಿಯರ್ ಡಾಕ್ಟ್ರು ಓದ್ತೀನಿ ಅಂತಾನೆ.
ಮತ್ತು ವ್ಯಾಪಾರ ಒಕ್ಕಲ್ತನ ಮಾಡೋನಿಗೆ ಒಕ್ಕಲ್ತನ ಕೆಲಸ ಹಚ್ಬೇಕಾಗ್ತದೆ, ವ್ಯಾಪಾರ ಮಾಡೋನಿಗೆ ವ್ಯಾಪಾರ ಕೆಲಸ ಹಚ್ಬೇಕಾಗ್ತದೆ. ಅದ್ರಾಗ ಮನಸ್ಸಿದ್ದವನಿಗೆ ಡಾಕ್ಟ್ರ್ ಇಂಜಿನಿಯರ್ ಓದ್ತೀನಿ ಅನ್ನೋರಿಗೆ ನೀವು ಓದಪ್ಪ ನೀನು ಚಲೋ ಇದು ಹುಷಾರಿದೆ ಅಂತ ಹಚ್ಬೇಕಾಗ್ತದೆ. ಮತ್ತು ಈತನ ವೈದ್ಯಕೀಯ ಇಂಜಿನಿಯರ್ ಆಗಪ್ಪ ಈ ಒಕ್ಕಲ್ತನ ಮಾಡೋಂಥವ್ರಿಗೆ ಇಂಜಿನಿಯರ್ ಆಗಿ ಡಾಕ್ಟ್ರ್ ಆಗಂದ್ರೆ ಆಗ್ತಾನೆ ಆತ, ಯಾಕಂದ್ರೆ ಆತಗೆ ಅಧಿಕಾರ ಇಲ್ಲ ಅಲ್ಲಿ ಮ್ಯಾಲೆ ಹೋಗೋಕೆ. ಮತ್ತು ಇದ್ರಾಗ ಬದುಕಪ್ಪ ನೀನು ಅಂತಾರೆ. ಉಪಾಸನೆ ಮಾಡೋದನ್ನು ಹಂಗೆ ಇರ್ತದೆ. ಅದಕ್ಕೆ ಆಯಾ ವಿಚಾರಗಳು. ಇಲ್ಲಿ ಕೂಡ ಕರ್ಮವನ್ನು ಶರೀರ ನಾನು ಅಂತ ಯಾರು ಅಂದ್ಕೊಂಡಿರ್ತಾರೆ ಅವ್ರು ಮಂದ ಬುದ್ಧಿ ಉಳ್ಳಂಥವ್ರಿಗೆ ಅವ್ರಿಗೆ ಕರ್ಮ ಹೇಳ್ಯಾರ ನೋಡಪ್ಪ. ಯಾಕಂದ್ರೆ ಮತ್ತು ಅವ್ರು ಇನ್ನೂ ಮಾಡ್ಬೇಕು, ಅದ್ರಾಗ ಇನ್ನೂ ಚೆನ್ನಾಗಿ ದುಡಿಬೇಕು. ಈಗ ಮಾಡ್ತೀವಿ ಅನ್ನೋರಿಗೆ ಬೇಡ ಅಂತದನ್ನು ಬರೀ ಅದ್ರಾಗ ಮಾರಿ ಇಟ್ಕೊಂಡು ಕುಂತಿರ್ತಾರೆ. ಈ ದೇವರು ದಿಂಡ್ರು ಅದಾಯಿತು ಇದಾಯ್ತು ಅಂತ ಮಾಡುವಂಥವ್ರಿಗೆ ಅವ್ರ ಮನಸ್ಸಿಗೆ ಬರಂಗಿಲ್ಲ. ಅವ್ರು ಮಾಡಿದ್ರೇ ಸಮಾಧಾನ ಆಗ್ತದಲ್ಲ, ಅಂಥವ್ರಿಗೆ ನೀವು ಮಾಡಪ್ಪ ಕರ್ಮವನ್ನು ಮಾಡು ಅಂತ ಹೇಳ್ತಾರೆ ಅವ್ರಿಗೆ. ಮತ್ತು ಅದಕ್ಕಿಂತ ಇನ್ನೊಂದು ಜಾಸ್ತಿ ಅಂದರೆ ಈಗ ಜ್ಞಾನದ ಬಗ್ಗೆ ಹೇಳಿದ್ರು ಅವರು. ಇದು ಕರ್ಮ ನನಗೆ ಮಾಡೋಕ್ಕೆ ಆಗಂಗಿಲ್ಲಪ್ಪ, ಭಾಳ ಕಷ್ಟ ಅದ, ನನ್ನ ಕರ್ಮ ಮಾಡೋಕ್ಕಾಗಲ್ಲ ಅಂದ್ರೆ ಮತ್ತು ಹಂಗೆ ಸಾಯ್ಬೇಡಪ್ಪ, ಜ್ಞಾನವನ್ನು ಪಡ್ಕೋ. ಇಲ್ಲೇನಿಲ್ಲ, ಸುಮ್ಮನೆ ಕುಂತು ಕೇಳೋದು ಅಷ್ಟೇ ನೋಡ್ರಿ. ಜ್ಞಾನದಲ್ಲಿ ಏನೈತೆ? ಅದಕ್ಕೆ ಜ್ಞಾನದಲ್ಲಿ ಸುಮ್ಮನೆ ಕುಂತು ಇಲ್ಲಿ ಕೇಳುವಂಥದ್ದು. ಯಾಕಂತಂದ್ರೆ ಜ್ಞಾನ ಕಂಡ ಹೆಂಗೈತಪ್ಪ ಅಂದ್ರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಕಣ್ಣುಗಳು ಇವೆಲ್ಲವನ್ನು ತಿಳಿಯುವಂಥ ಅರಿವಿನ ಸ್ವರೂಪ ನಾನು ಇದ್ದೇನೆ. ಇವ್ಯಾವು ಅನಾತ್ಮ ವರ್ಗವಾದಂಥ ಇಂದ್ರಿಯಗಳು, ಶರೀರದಲ್ಲಿ ಇರುವಂಥ ಇಂದ್ರಿಯಗಳಾಗಿರ್ಬೋದು, ಇಂದ್ರಿಯದ ಧರ್ಮಗಳು ಆಗಿರ್ಬೋದು, ಇವ್ಯಾವ ನನಗೆ ಸಂಬಂಧ ಇಲ್ಲ. ನಾ ಸಾಕ್ಷಿ ಸ್ವರೂಪ ಅದೇನಪ್ಪ ಅಂತ ಗುರು ಮುಖಾಂತರ ತಿಳ್ಕೊಡೋದು. ಸುಮ್ಮ ಕುಂತು ಶ್ರದ್ಧೆ ಇಟ್ಕೊಂಡು ಕೇಳಬೇಕು. ಹೆಂಗೆ ಕೇಳ್ತಾನೆ ಅಂದರೆ ಜಗತ್ತೇನು ಕಾಣಬಾರ್ದು ನಮ್ಮ ಕಣ್ಣಿಗೆ. ಅರ್ಥ ಆಯ್ತಲ್ಲ? ಇಲ್ಲಿ ಕುಂತು ಗುರು ಮುಖಾಂತರ ಅಲ್ಲಿ ಕುಂತು ನೋಡ್ರಿ, ಅಲ್ಲಿ ಫೋನ್ಯಾಗ ಎಲ್ಲರೂ ಕೇಳಕತ್ತಾರಂತ ನಾನು ಕೇಳ್ತೀನಿ ಅಂತೇಳ್ಬಿಟ್ಟು ಆ ಕೆಲಸ ಈ ಕೆಲಸ ಮಾಡೋದು, ಆ ಕಡೆ ಮನಸ್ಸಿಡೋದು, ಸುಮ್ಮ ಹಚ್ಚೋದು ಕೇಳಕತ್ತೀವಿ ಅಂತ ಅಷ್ಟೇ. ಅದ್ರಾಗ ತಲೆ ಇರಲಿಲ್ಲ ಅಂದ್ರೆ ಇದು ಆಗ್ತದೆ, ನೀವು ಅದ್ರಾಗ ಮನಸ್ಸು ಇರಲಿಲ್ಲ ಅಂದ್ರೆ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅಂದ್ರೆ ಈ ಜಗತ್ತು ಮನಿ ವ್ಯವಹಾರಗಳು ಯಾವುವು ನಮ್ಗೆ ಕಣ್ಣಿಗೆ ಬರಬಾರ್ದು, ಅಂದ್ರೆ ಈ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಅಷ್ಟು ಶ್ರದ್ಧೆ ಇಟ್ಕೊಂಡು ಏಕೋಭಾವದಿಂದ ಇದನ್ನು ತೊಗೊಳ್ಬೇಕು ವಿಚಾರಗಳನ್ನು. ಮೊದಲೇ ಹೇಳಿಬಿಟ್ಟಾರ ಅವು ಎಲ್ಲಸ್ಕ ಅದಕ್ಕೆ ಯಾಕೆ ಬಡ್ದಾಡ್ತೀರಪ್ಪ, ಅವು ಏಟಿದ್ರು ಕೂಡ ಅದು ಸುಖ ಬರೋದು ಬರ್ತದೆ, ದುಃಖ ಬರೋದು ಬರ್ತದೆ, ಅದು ಹೋಗೋದು ಹೋಗ್ತದೆ, ಇರೋದು ಇರ್ತದೆ, ಅದಕ್ಕೆ ಬಡ್ದಾಡಿ ಸಾಯಕ್ಕೆ ಹೋಗ್ಬೇಡ್ರಪ್ಪ, ಇದನ್ನು ತೊಗೊಳ್ರು ಅಂತ ಹೇಳ್ತಾರೆ ಅವರು. ಅದಕ್ಕೆ ಅವೆಲ್ಲವನ್ನು ಬಿಟ್ಟು ಇಂಥ ವಿಚಾರವನ್ನು ಸ್ವೀಕಾರ ಮಾಡಬೇಕು. ಕುಂತು ಕೇಳಬೇಕಾದಾಗ ಯಾವುದ್ರ ಪರಿವಿರಬಾರ್ದು. ನಮಗೆ ಗುರುವಾಕ್ಯ ಬಿಟ್ಟರೆ ನಮ್ಗೆ ಭಗವಂತನ ವಾಣಿನೇ ನಮ್ಗೆ ಸಿಗಕತ್ತೇವ ಅಂತೇಳಿ ಅರ್ಥ ಮಾಡ್ಕೋಬೇಕು. ಈಗ ನಾವೆಲ್ಲರೂ ಕೇಳಕತ್ತೀವಿ, ನೀವೆಲ್ಲರೂ ಕೇಳಕತ್ತೀರಿ ಅಂತಂದ್ರೆ ನೀವು ಮಾಡಿದಂಥ ಭಗವಂತ ಏನದನ್ನ ದೇವರು ಈ ಗುರು ರೂಪವಾಗಿ ಬಂದು ಹೇಳಕತ್ತೇನಂತ ತಿಳ್ಕೊಬೇಕು. ಈ ವಾಕ್ಯಗಳು ಬಂದಾಗ ನೀವು ಅಷ್ಟೇ ಶ್ರದ್ಧೆಯಿಂದ ತೊಗೊಳ್ಬೇಕು. ಅಂದಾಗ ಭಾಳ ಕೆಲಸ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಈ ಭಕ್ತಿಯಾರ ಮಾಡ್ರಪ್ಪ ಅಂತ ಹೇಳುವಂಥದ್ದು. ಇನ್ನು ಈ ಭಕ್ತಿ ಆಗದಿದ್ರೆ ನೋಡ್ರಿ, ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೆ ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ. ಭಾಳ ಜನ ಹೇಳತ್ತಾರೆ ನೋಡ್ರಿ. ಇನ್ನೂ ನೋಡಬೇಕು ಇದ್ರಾಗ ಎಷ್ಟು ಜನ ಎಲ್ಲರೂ ಮನುಷ್ಯನ ಥರನೇ ಇರ್ತಾರಲ್ಲ. ಈ ಜ್ಞಾನ ಏನಾರ ಶಾಸ್ತ್ರ ಹೇಳ್ಬೇಕಾದ್ರೆ ಕೆಲವ್ರಿಗೆ ನೋಡ್ರಿ ಅಂತಕಣ ಶುದ್ಧ ಇರ್ಲಾರ್ದವ್ರಿಗೆ, ಮಲ ದೋಷದಿಂದ ಕೂಡಿದಂಥವ್ರಿಗೆ ಈ ವಾಕ್ಯಗಳು ಕಿವಿಗೆ ಬೀಳೋಕ್ಕಾಗಂಗಿಲ್ಲ ನೋಡ್ರಿ. ಬಿದ್ದ ತಕ್ಷಣವೇ ತಳಮಳಿಸ್ತಿರ್ತಾರೆ ಒಂದೇ ಸಮ. ನಮ್ಮ ಕೈಲಿ ಆಗಂಗಿಲ್ಲಪ್ಪ, ನೀವೇ ಕುಂತು ಕೇಳ್ರಿ ಅಂತ ರೈಟ್ ಅಂದ್ಬಿಡ್ತಾರೆ. ಅಷ್ಟು ನೋಡ್ರಿ, ಯಾಕಂದ್ರೆ ಮಹಾತ್ಮರು ಸುಮ್ಮನೆ ಹೇಳಂಗಿಲ್ಲ ಅವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಏನು ಹೇಳ್ತಾರ, ಇನ್ನು ನನಗೆ ಜ್ಞಾನವನ್ನು ಸಂಪಾದನೆ ಮಾಡೋಂಥದ್ದು ಆಗಂಗಿಲ್ಲಪ್ಪ. ಮತ್ತು ನೋಡ್ರಿ, ಹಂಗೆ ಆಗಂಗಿಲ್ಲ ಅಂದರೂ ಕೂಡ ಕರುಣಾಮಯಿಗಳು ಗುರುಗಳು ನಿನಗೆ ಆಗಂಗಿಲ್ಲ ಬಿಡಪ್ಪ, ಬಿಟ್ಬಿಡು, ಮತ್ತು ಏನು ಮಾಡ್ಕೊಂಡು ಸಾಯಿ ಅಂದ್ರೆ ನೋಡಿ. ಎಷ್ಟು ಕರುಣಾಮಯಿಗಳು ನೋಡ್ರಿ. ಹೌದಾ, ನಿನಗೆ ಜ್ಞಾನ ಮಾಡ್ಕೊಳಕ್ಕೆ ಆಗಂಗಿಲ್ಲಪ್ಪ, ಅದಕ್ಕೆ ಹಂಗೆ ಸಾಯಬೇಡ, ಮತ್ತು ದೇವಭಕ್ತಿಯನ್ನಾರ ಮಾಡು, ದೇವ್ರ ಭಕ್ತಿಯಾರ ಮಾಡು. ಯಾಕಂದರೆ ಅಲ್ಲಿ ಹೇಳ್ತಾರೆ, ಯಾಕಂದ್ರೆ ದೇವಭಕ್ತಿಯನ್ನಾದರೂ ಸಂಪಾದಿಸು, ಹಂಗೆ ಸಾಯಕ್ಕೆ ಹೋಗಬೇಡ. ಯಾಕಂದ್ರೆ ಅದರಿಂದ ಭಾಳ ಅನರ್ಥ ಐತೆ. ಮಾನವ ಜನ್ಮ ಬಂದದ, ಭಾಳ ಪುಣ್ಯದ ಫಲದಿಂದ ಬಂದದ, ಮುಂದೆ ಇದೇ ಬರ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ನಿನ್ನ ಮೈ ಮರ್ತು ಸಂಸಾರ ಮಾಡೋಕೆ, ಹೌದಲ್ಲ? ಮೈ ಮರ್ತು ಇದೇ ಸತ್ಯ ಐತಪ್ಪ, ನಾ ತೀರ್ಸೇ ಬಿಡ್ತೀನಿ
ಈ ಸಂಸಾರವನ್ನಂತ ಓದಿ ಅಂತಂದ್ರೆ ಸಂಸಾರ ಹೆಂಗಂತ ತಿಳ್ಕೊಂಡೇನು, ಜಾಲಿ ಮುಳ್ಳದು, ಏಟು ಕಡ್ದ್ರೂ ಚೆನ್ನಾಗಿ ಚಿಗುರ್ತದದು. ಏಟಿದ್ದು ನಾನು ಮಕ್ಳಿಗೆ ಎಲ್ಲ ಮಕ್ಳಿಗೆ ನೋಡ್ಕೊತೀನಿ, ಮೊಮ್ಮಕ್ಳಿಗೆ ನೋಡ್ಕೊತೀನಿ ಅಂತಂದ್ರೆ ಅದು ಅಟ್ಟಿಗೆ ಮುಗೀತು ಅನ್ನೋದು. ಮತ್ತು ಮುಂದೆ ಚಿಗುರ್ತದದು, ನೀ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಲ್ಲಿ. ನೀ ಅರ್ಥ ಮಾಡ್ಕೋಬೇಕು. ಮತ್ತು ನೀನು ನಷ್ಟಾಗಿ ಹೋಗ್ತೀವಿ ಅಷ್ಟೇ, ಅನರ್ಥ ಆಗಿಬಿಡ್ತದೆ. ನೀನು ಅನರ್ಥ ಮಾಡ್ಕೊಂಡ್ಬಿಡ್ತಿ. ಅದಕ್ಕೆ ಅಟ್ಲೀಸ್ಟ್ ದೇವ ಪೂಜೆ ಏನಾರ ಸಂಪಾದಿಸು. ಇಲ್ಲಿ ಹೇಳ್ತಾರೆ, ತಾನು ತನ್ನನು ತಾನು ತನ್ನ ಹಸು ತನುಗುಣ ಕರ್ಮ ವಿಷಯ ಸಂತಾನ ಕರ್ಣಭೋಗ ಭುವನಾದಿಗಳನ್ನು ಸಾನುರಾಗದೆ ಅರಿದು ಅಭಿಮಾನವಿಲ್ಲದುದೇ ಮುಕ್ತಿಯ ನೀವ ಭಕ್ತಿ ಕಾಂಡ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ? ತಾನು ಅಂದರೆ ಜೀವಾತ್ಮ, ತಾನು. ತನ್ನಸು ಅಂದರೆ ತನ್ನ ಪ್ರಾಣ. ಮತ್ತು ತನು ಗುಣ ಅಂದರೆ ಶರೀರ. ಗುಣಗಳು ಯಾವ? ಸತ್ವ, ರಜೋ, ತಮ ಗುಣಗಳು. ಹೌದಿಲ್ಲ? ಯಾಕಂದರೆ ಪರಮಾತ್ಮನೇ ನಾನು, ನಿಮ್ಮವನು. ಪ್ರಾಣವು ಈ ದೇಹಗಳು ನೋಡ್ರಿ, ನಾನು ನಿಮ್ಮವನು. ಪ್ರಾಣವು ದೇಹಗಳು, ದೇಹದ ಧರ್ಮಗಳು, ಪ್ರಾಣದ ಧರ್ಮಗಳು, ದೇಹದ ಧರ್ಮಗಳು. ದೇಹದ ಧರ್ಮ ಏನಪ್ಪ ಅಂದ್ರೆ ಸ್ವರ್ಗುವಂಥದ್ದು, ದಪ್ಪಾಗುವಂಥದ್ದು. ಇದು ದೇಹದ ಧರ್ಮ. ಇದು ಒಂಥರ ಭಾಳ ದಪ್ಪ ಕಂಡಂಗೆ ಆಗ್ತಾರೆ. ಎಷ್ಟು ದಪ್ಪಾಗ್ಯಾರ ನೋಡ್ರಿ ಅಂತೀವಿ, ಎಷ್ಟು ಸಣ್ಣಾಗ್ಯಾರ ನೋಡ್ರಿ ಅಂತೀವಿ. ಇದು ದೇಹದ ಧರ್ಮ. ಇದು ಹಂಗಾಗುವಂಥದ್ದು ದೇಹದ ಧರ್ಮ ಇದು. ಮತ್ತು ದೇಹದಿಂದ ಮಾಡ್ತಕ್ಕಂಥ ಎಲ್ಲ ವ್ಯವಹಾರಗಳು ದೇಹದಿಂದ ಮಾಡ್ತಕ್ಕಂಥವು ಯಾವುದು? ಅಂತಃಕರಣಗಳು. ಅಂತಃಕರಣ ಚತುಷ್ಟಯ ಅಂದರೆ ಯಾವ ಗೊತ್ತಾ? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಇವು 4 ಅಂತಃಕರಣದ ಚತುಷ್ಟಯಗಳು ಅಂತ ಹೇಳ್ತಾರೆ. ಮತ್ತು ಇವು ಆಯ್ತು. ಈ ಮನಸ್ಸು ನಿನ್ನೆ ಹೇಳ್ಯಾರ, ಸಂಕಲ್ಪ ವಿಕಲ್ಪ ಮಾಡ್ಕೊಳ್ಳುವಂಥದ್ದು. ಇವೆಲ್ಲ ಮನಸ್ಸಿನ ಧರ್ಮಗಳು. ಇವೆಲ್ಲ ಏನು ಅಂತಃಕರಣದ ಧರ್ಮಗಳು. ಬುದ್ಧಿ ನಿಶ್ಚಯ ಮಾಡ್ತದೆ, ಚಿತ್ತು ನೆನಪಿಟ್ಕೊಳ್ತದೆ, ಅಹಂಕಾರ ನಾನು ನನ್ನ ಅಂತ ವ್ಯವಹಾರ ಮಾಡ್ತದೆ. ಇದೆಲ್ಲ ಅಂತಃಕರಣದ ಧರ್ಮಗಳು. ಜ್ಞಾನೇಂದ್ರಿಯ ನೋಡ್ತದ, ಕೇಳ್ತದ, ಸ್ಪರ್ಶ ಮಾಡ್ತದ, ಸ್ತೋತ್ರ, ತ್ವಕ್ಕು, ಜಿಹ್ವ, ಗ್ರಾಣ, ನೇತ್ರ. ಇವು ಜ್ಞಾನೇಂದ್ರಿಯ ಪಂಚಕ 5. ಕರ್ಮೇಂದ್ರಿಯ ಪಂಚಕ ಅಂದ್ರೆ ಯಾವ? ವಾಕ್, ಪಾಣಿ, ಪಾದ, ಗುಹ್ಯ, ಗುದ. ಇವು 4, 5. ಇವು 14 ಕರ್ಣಗಳು. ಅದು ನೋಡ್ರಿ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 4 ಅಂತಃಕರಣಗಳು. ಎಷ್ಟದು? 5 ಕರ್ಣಗಳು, 14 ಕರ್ಣಗಳು. 14 ಕರ್ಣಗಳದು. ಯಾಕಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 4 ಚತುಷ್ಟಯಗಳು, ಅಂತಃಕರಣ ಚತುಷ್ಟಯಗಳು. ಇಷ್ಟು 14 ಅದು. ಮತ್ತು ಹೆಂಡತಿ, ಮಕ್ಕಳು, ರೊಕ್ಕ, ರೂಪಾಯಿ, ವಸ್ತ್ರ, ವಾಹನ ಎಲ್ಲ ಭೋಗಗಳು ಯಾರಿಗಾಗಿರ್ತಾವೆ? ನಿತ್ಯವೇ ಆಗಿರ್ತಾವೆ. ಈತಗೆ ಭಕ್ತಿ ಮಾಡೋನಿಗೆ ಎಲ್ಲ ಸತ್ಯ. ಯಾಕಂತಂದ್ರೆ ಯಾಕಂದ್ರೆ ಇವೆಲ್ಲವು ನಿತ್ಯವೇ, ಇವೆಲ್ಲ ನಿತ್ಯ ಅನಿಸ್ಕೊತಾವೆ. ಎಲ್ಲ ಭೋಗಗಳು ನಿತ್ಯ ಆಗಿರ್ತಾವೆ. 14 ಲೋಕಗಳು ಸಹ ನಿನ್ವೇ ಆಗಿರುವಂಥವು ನೋಡ್ರಿ. ಯಾಕಂತಂದ್ರೆ ಇವೆಲ್ಲ ನಿತ್ಯ, ಇವೆಲ್ಲ ಇರ್ತಾವೆ. ಮತ್ತು 14 ಲೋಕಗಳು ಸಹ ನಿನ್ವೇ ಅದಾವೆ. ಈ ರೀತಿ ಎಲ್ಲವೂ ಶಂಭುಲಿಂಗನವೆಂದು ಅರಿದು, ಇವೆಲ್ಲ ಹೆಂಡತಿ, ಮಕ್ಕಳು, ಸ್ತ್ರೀ, ಪುತ್ರ ಎಲ್ಲ ನಿತ್ಯ ಅನ್ನಂಗೆ ಅದಾವೆ. ಇವೆಲ್ಲ ಭಾವದಲ್ಲಿ ಅದಾವೆ. ಅದೆಲ್ಲ ಶರೀರ ಧರ್ಮಗಳು ಆಗಿರ್ಬೋದು. ಇವೆಲ್ಲಷ್ಟು ಅದಾವೆ, ಮನಸ್ಸಿನಲ್ಲಿ ಎಲ್ಲನೂ ಅದಾವ. 14 ಲೋಕಗಳು ನಿನಗೂ ಅದಾವ. ಆದರೆ ಈ ರೀತಿ ಎಲ್ಲವೂ ಶಂಭುಲಿಂಗವೆಂದು ಅರಿದು, ಇವೆಲ್ಲವೂ ಶಂಭುಲಿಂಗನೂ ಅದಾವ. ಅವುಗಳಲ್ಲಿ ತನ್ನ ಅಭಿಮಾನವಿಲ್ಲದಿರುವುದೇನುಂಟೋ ಈಗ ಹೇಳಿಲ್ಲ. ನಿನ್ನಿತ್ತವರವಲ್ಲವೇ ಓ ಸ್ವಾಮಿ ಹೂ ಹಣ್ಣುಗಳು, ನೀ ಕೊಟ್ಟವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು.
ಈಗ ಒಂದು ಪದ ಬಂತು ನೋಡ್ರಿ. ಈ ರೀತಿಯಾಗಿ ನಮಗೇನು ಕೊಟ್ಟಿಯಪ್ಪ ಎಲ್ಲ ನಿಂದು ನೋಡ್ರಿ. ಹಾಂ, ನಮಗೇನೇನು ಮಾಡಿದಿ ಇಲ್ಲಿ ಎಲ್ಲವೂ ಅದಕ್ಕೆ ಆಯ್ತು. ಪಂಪಾ ನದಿಯ ನೀರಾಲೆಯೆಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು, ಈ ಗಾಳಿ ನೀರು ಈ ಭೂಮಿಯ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ಗಾಳಿ ನೀರು ಈ ಮೋಡ ಆ ಮುಗಿಲು ಎಲ್ಲವೂ ನಿನ್ನದಲ್ಲವೇ, ಈ ರೀತಿ ತಿಳ್ಕೊಂಡಿರ್ತಾನೆ ನೋಡ್ರಿ. ಎಷ್ಟು ಎಲ್ಲ ಪ್ರತಿಯೊಂದು ಏನು ಕಾಣಿಸ್ತಾವ ನೋಡ್ರಿ. ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು, ಈ ರಾಗ ಈ ತಾಳ ಈ ಹಾಡು ಈ ಇಂಪು ಎಲ್ಲವೂ ನಿನ್ನದಲ್ಲವೇ. ಅದಕ್ಕೆ ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವು, ಸರ್ವಾಂಗ ಚೇತನ ನೀ ನಿಟ್ಟ ಒಲವು, ಈ ತನುವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲವೂ ನಿನ್ನದಲ್ಲವೇ ಅಂತ ಈ ರೀತಿ ಒಪ್ಪಿಸುವಂಥದ್ದು ನೋಡ್ರಿ. ಎಲ್ಲ ನಿಂದಪ್ಪ ನಂದು ಅಂತನ್ನುವಂಥದ್ದು ತನ್ನ ಒಂದು ಸ್ವಲ್ಪ ಅಭಿಮಾನವಿಲ್ಲದೆ ಇರುವಂಥದ್ದೇನಿರ್ತದೋ ಅದು ಮುಕ್ತಿಯನ್ನು ಕೊಡುವ ಭಕ್ತಿಕಾಂಡ. ಇದು ಭಕ್ತಿಕಾಂಡ. ಭಕ್ತಿ ಅಂತಂದುಗಳೇ ಭಾಳಷ್ಟು ಜನ ಭಕ್ತಿ ಮಾಡ್ತಾರೆ. ಹೆಂಗಾದರೆ ಇಷ್ಟುದ್ದಲ್ಲಿ ಇಷ್ಟು ಇಟ್ಕೊಂಡು ಭಕ್ತಿ ಮಾಡ್ತೀವಿ ನಾವು. ನಮ್ಗೆ ಇಂಥದ್ದೇ ಕೊಡಪ್ಪ ಅಂತ ಅದು ನಿಜ ಭಕ್ತಿ ಅನ್ನಿಸ್ಕೊಳ್ತದೇನೋ ಅಂದರೆ ಅದು ಅನ್ನಿಸ್ಕೊಳಂಗಿಲ್ಲ. ಯಾಕಂದ್ರೆ ಕಾಮ್ಯ ಭಾವನೆಯಿಂದ ನಾವು ಇಷ್ಟುದ್ದಲ್ಲಿ ಇಷ್ಟು ಇಟ್ಕೊಂಡಕ್ಕೆ ಹಿಂಗೆ ಮಾಡಿದ್ರೆ ನಾವು ಭಕ್ತಿ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಅನ್ನುವಂಥ ಭಾವದಲ್ಲಿ ನಾವು ಭಕ್ತಿ ಮಾಡ್ತಿರ್ತೀವಲ್ಲ, ಅದು ನಿಜವಾದದ್ದಲ್ಲ. ಅಲ್ಲಿ ಹೆಂಗಿರ್ಬೇಕು, ಸರ್ವವು ಎಲ್ಲ ನಿಂದೈತೆ ಅನ್ಬೇಕು. ನಾವು ಮಾಡುವಂಥದ್ದು ಏನೈತೆ, ಏನು ಪ್ರತಿಯೊಂದು ಏನದಾವ ಅವೆಲ್ಲವೂ ನಿಂದಪ್ಪ, ನನ್ನ ಶರೀರ ನಿಂದು, ಆ ಭಕ್ತಿ ಮುಕ್ತಿ ಎಲ್ಲ ನಿಂದಪ್ಪ ಅಂತ ಅಲ್ಲಿ ಹೋಗ್ಬೇಕಾಗ್ತದೆ. ನಂದು ಅನ್ನುವಂಥದ್ದು ಒಂದು ಚೂರು ಅಭಿಮಾನ ಇಲ್ಲದೆ ಹೋದರೆ ಅದು ಮುಕ್ತಿಯನ್ನು ಕೊಡ್ತದೆ. ಆ ಭಾವ ಏನಾಗ್ತದೆ, ಮುಕ್ತಿಯನ್ನು ಕೊಡುವಂಥ ಭಕ್ತಿ ಕಾಂಡದು. ಅದು ನಿನ್ನ ಸೀದಾ ಮುಕ್ತಿ ಕರ್ಕೊಂಡು ಹೋಗ್ತದೆ ಆ ಭಕ್ತಿ. ಅದಕ್ಕೆ ಭಕ್ತಿಯೇ ಮುಕ್ತಿಗೆ ಕಾರಣ ಅಂತ ಯಾಕೆ ಹೇಳ್ಯಾರಂದರೆ ಈ ಭಾವ ಇರಬೇಕು. ಪ್ರತಿಯೊಂದು ನಿಂದಪ್ಪ, ನಿಂದು ಎಲ್ಲನೂ ನಿಂದು, ಕಾಣುವಂಥದ್ದೆಲ್ಲ ನಿಂದು ಅಂತ ಅನ್ನುವಂಥ ಈ ಭಾವ ಇದ್ದಾಗ ಅದು ಮುಕ್ತಿಯನ್ನು ಕೊಡುವಂಥ ಭಕ್ತಿ ಆಗ್ತದೆ. ಇದನ್ನಾದ್ರೂ ಮಾಡ್ಕೊ, ಇದನ್ನು ಸಾಕು. ಜ್ಞಾನನೂ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಈ ಭಕ್ತಿಯಾರ ಮಾಡಪ್ಪ ಅಂತ ಹೇಳ್ತಾರೆ ಅವರು. ಈಗ ಈ ಕ್ರಿಯಾಪದ ಇಲ್ಲಿ ಮುಗೀತು. ಈಗ ಮುಂದಿನ ಪದ ಭಾಳ ವಿಶೇಷವಾಗಿರುವಂಥದ್ದೈತೆ, ನೋಡೋಣ. 24ನೇ ಪದ ಹೇಳುತ್ತಾರೆ ಅವರು. ಶರಣ ಸತಿಯ ಮದುವೆಯ ಸಂಭ್ರಮವನ್ನು ನೋಡಿರಮ್ಮ, ಪರಮಾನಂದ ಪಯೋನಿಧಿಯೊಳಗು ಓಲಾಡಿರಮ್ಮ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಅಂದ್ರೆ ಶರಣನೆಂಬ ಸತಿಯಳ ನೋಡ್ರಿ ಈ ವಿಚಾರವನ್ನು ಮದುವೆಯ ಸಂಭ್ರಮನ ವರ್ಣನೆ ಮಾಡ್ತಾರೆ ಅವರು. ಶರಣ ಸತಿಯ ಅಂದ್ರೆ ಶರಣನೆಂಬ ಸ್ತ್ರೀ, ಬರೀ ಹೆಣ್ಮಗಳ ಸ್ತ್ರೀ ಅಂತ ಅಲ್ಲ, ಶರಣ ಅನ್ನುವಂಥ ಶರಣ ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಶರಣರಂತ ಹೇಳ್ತೀವಲ್ಲ, ಅಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲ, ಮತ್ತು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಶರೀರದಿಂದ ಉಪಾಧಿ ಶರೀರ. ಅದಕ್ಕೆ ಅಂಥ ಶರಣ ಸತಿ ಅಂತಂದರೆ ಶರಣನಮ್ಮ ಅನ್ನುವಂಥ ಒಂದು ಸ್ತ್ರೀ. ಆ ಮದುವೆಯ ವಿಜೃಂಭಣೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಏನು ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಲಗ್ನ ಆಗಬೇಕಾಗಿತ್ತು ಅಂತಂದ್ರೆ ಗೃಹಸ್ಥರಾಗ್ಬೇಕನ್ನುವಂಥವನಿಗೆ ಮಾತ್ರ ಲಗ್ನ ಆಗ್ತದೆ. ನಾ ಇನ್ನು ಮದುವೆ ಆಗಬೇಕಪ್ಪ ಗೃಹಸ್ಥನ ಆಗ್ಬೇಕಂತನ್ನೋರಿಗೆ ಲಗ್ನ ಆಗ್ತದೆ, ಹೌದಿಲ್ಲ? ಇದು ಒಂದು ಆಶ್ರಮ, ಯಾಕಂದರೆ ಗೃಹಸ್ಥಾಶ್ರಮ ಅಂತ ಅನ್ನುವಂಥದ್ದು. ಆಶ್ರಮದಲ್ಲಿ 4 ಪ್ರಕಾರ ಅದಾವ, ಹೌದಿಲ್ಲ? ಆಶ್ರಮದಲ್ಲಿ ಎಷ್ಟು ಅದಾವ? 4 ಪ್ರಕಾರ ಅದಾವ. ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇವುಗಳಲ್ಲಿ ಈ ಎಲ್ಲವುಗಳಿಂದ ಪರಮಾರ್ಥದಿಂದ ಕೂಡಿದಂಥ ಗೃಹಸ್ಥಾಶ್ರಮ ಏನೈತೆ ಅದು ಬಹಳಷ್ಟು ಶ್ರೇಷ್ಠ ಅನಿಸ್ಕೊಳತ್ತದ. ಇವು 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಬಹಳಷ್ಟು ಶ್ರೇಷ್ಠ ಅನಿಸ್ಕೊಳ್ತದೆ. ಅದು ಪಾರಮಾರ್ಥದಿಂದ ಕೂಡಿರ್ಬೇಕದು.
ಯಾಕಂದ್ರೆ ಗೃಹಸ್ಥನಿಂದಲೇ ಬ್ರಹ್ಮಚಾರಿಗೆ ಅನ್ನ ಹೋಗ್ತದೆ. ಬ್ರಹ್ಮಚಾರಿಗೆ ನಾವು ಯಾರಿಗೆ ಈ ಬ್ರಹ್ಮಚಾರಿಗೆ ಯಾರು ಕೊಡ್ತಾರೆ? ಈ ಗೃಹಸ್ಥನೇ ಕೊಡ್ತಾನೆ ಊಟ, ಅನ್ನವನ್ನು. ಅದಕ್ಕೆ ಈ ಬ್ರಹ್ಮಚಾರಿ ಅನ್ನವನ್ನು ಗೃಹಸ್ಥನಿಂದಲೇ ತೆಗೆದುಕೊಳ್ತಾನೆ. ಮತ್ತು ಇಲ್ಲಿ ವಾನಪ್ರಸ್ಥನಾದಂಥವ್ನು ಕೂಡ ಸ್ವತಃ ಅಡುಗೆ ಮಾಡ್ಕೊಳಂಗಿಲ್ಲ. ಅವರು ಕೂಡ ಗೃಹಸ್ಥನಿಂದಲೇ ಬೇಡ್ಕೊಳ್ತಾರೆ. ಅವರು ಕೂಡ ವಾನಪ್ರಸ್ಥದಲ್ಲಿದ್ದಂಥವ್ರು ಅವರು ಸ್ವಂತ ಮಾಡ್ಕೊಳಂಗಿಲ್ಲ. ಅವರು ಕೂಡ ಗೃಹಸ್ಥಾಶ್ರಮದಿಂದಲೇ ಅದನ್ನು ತೊಗೊಳ್ತಾರೆ. ಮತ್ತು ಸನ್ಯಾಸಿ ಭಿಕ್ಷೆ ವೆಚ್ಚ ಅಂದ ಅದು ಕೂಡ ಗೃಹಸ್ಥರಿಂದಲೇ ಸ್ವೀಕಾರ ಮಾಡ್ತಾನೆ ಊಟ. ಅದರಿಂದ ಈ 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಭಾಳ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕಾಗಿಯೇ ಇಲ್ಲಿ ಕೂಡ ವಸಿಷ್ಠರಾಗಿರ್ಬೋದು, ವ್ಯಾಸರಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಯಾಜ್ಞವಲ್ಕ್ಯ ಮೊದಲಾದ ಈ ಎಲ್ಲ ಆಚಾರ್ಯರೆಲ್ಲರೂ ಈ ಜ್ಞಾನ ಸಂಪನ್ನರಾಗಿ ಅವರು ಕೂಡ ಜೀವನ್ಮುಕ್ತರಾದರು ನೋಡ್ರಿ. ವಸಿಷ್ಠರು ಇವರೆಲ್ಲರೂ ಜ್ಞಾನ ಸಂಪನ್ನರಾಗಿದ್ದಾರೆ. ಮೊದಲಿದ್ದಂಥವ್ರು ಎಲ್ಲರೂ ಗೃಹಸ್ಥಾಶ್ರಮದಲ್ಲಿ ಇದ್ದು ಅನಂತ ಕರ್ಮಗಳನ್ನು ಮಾಡ್ತಿದ್ರು. ಇವರು ಕೂಡ ಇವರೇನು ಗೃಹಸ್ಥಾಶ್ರಮವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಮಾಡಿಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಯಾರ್ಯಾರು? ವಸಿಷ್ಠ ಗುರುಗಳು, ವ್ಯಾಸರು, ಬಸವಣ್ಣನವರು ನೋಡ್ರಿ, ಮತ್ತು ಯಾಜ್ಞವಲ್ಕರು, ಇವರೆಲ್ಲ ಪೂರ್ವ ಆಚಾರ್ಯರು ಎಲ್ಲರೂ ಜ್ಞಾನ ಸಂಪನ್ನನಾಗಿದ್ದರು, ಜೀವನ್ಮುಕ್ತರಾಗಿದ್ದರು. ಅವರು ಇವರೆಲ್ಲರೂ ಜೀವನ್ಮುಕ್ತರಾದರೂ ಕೂಡ ಗೃಹಸ್ಥಾಶ್ರಮದಲ್ಲೇ ಇದ್ದು ಅನಂತ ಕರ್ಮಗಳನ್ನು ಮಾಡ್ತಿದ್ರು ಇವರೆಲ್ಲ. ಮತ್ತು ಗೃಹಸ್ಥನಂದ್ರೆ ಯಾರಪ್ಪ ಅಂದರೆ ಗ್ರಹ ಅಂದರೆ ಮನೆ, ಗ್ರಹ ಅಂದರೆ ಮನೆ, ವಾಸ ಸ್ಥ ಅಂದರೆ ವಾಸ, ಗೃಹಸ್ಥ. ಗ್ರಹ ಅಂದರೆ ಮನೆ, ಸ್ಥ ಅಂದರೆ ವಾಸ ಮಾಡೋದು. ಇದು ಗೃಹಸ್ಥ ಅಂತ ಹೇಳ್ತಾರೆ. ಆತ ಹೆಂಗಿರ್ತಾನಪ್ಪ ಅಂತಂದ್ರೆ ಹೆಂಡತಿ, ಮಕ್ಕಳು ಮತ್ತು ಧನ ಧಾನ್ಯ ಇವೆಲ್ಲವುಗಳಿಂದ ಕೂಡ್ಕೊಂಡಿರ್ತಾನೆ ಈತ. ಹೆಂಡತಿ, ಮಕ್ಕಳು, ದವಸ ಧಾನ್ಯಗಳಿಂದ ಇವೆಲ್ಲವುಗಳಿಂದ ಕೂಡ್ಕೊಂಡು ಮನೆಯಲ್ಲಿ ವಾಸ ಮಾಡಿಕೊಂಡು ಇರುವಂಥವ್ರಿಗೆ ಗೃಹಸ್ಥ ಅಂತ ಹೇಳ್ತಾರೆ. ಇದು ಗೃಹಸ್ಥ ಅಂತ ಹೇಳೋದು. ಈ ರೀತಿ ಗೃಹಸ್ಥನಾಗಬೇಕಾಗಿದ್ದರೆ ಸ್ತ್ರೀಯನ್ನು ಮದುವೆ ಆಗಬೇಕಾಗ್ತದೆ. ಹೌದಿಲ್ಲ? ಗೃಹಸ್ಥ ಆಗಬೇಕಾಗಿತ್ತಂದ್ರೆ ಸ್ತ್ರೀಯನ್ನು ಮದುವೆ ಆಗ್ಬೇಕು. ಈ ಮದುವೆ ಅಂದರೆ ಏನಪ್ಪ ನೋಡ್ರಿ, ಮದುವೆ ಅಂತಂದ್ರೆ ಹೇಳ್ತಾರೆ ಮಧು ಅಂದರೆ ಸಿಹಿ. ಹೌದಲ್ಲ? ಮದುವೆ ಅಂದರೆ ಸಿಹಿ. ಮದುವೆ ಸ್ತ್ರೀ ಪುರುಷರು ಕೂಡ್ಕೊಂಡು ಸಂಸಾರ ಮಾಡುವಂಥದ್ದು. ಇದು ವ್ಯಾವಹಾರಿಕ ಆಯಿತು. ಮದುವೆ ಅಂತಂದ್ರೆ ಸಿಹಿ, ಮದುವೆ ಅಂದರೆ ಸುಖ ಅಥವಾ ಸಿಹಿ. ಮತ್ತು ಈ ಸ್ತ್ರೀ ಪುರುಷ ಇಬ್ಬರು ಸೇರ್ಕೊಂಡು ಅಲ್ಲಿ ಸಂಸಾರ ಮಾಡ್ತಾರೆ, ಸುಖವಾಗಿರ್ತಾರೆ, ಆನಂದವಾಗಿರ್ತಾರೆ. ಇದು ವ್ಯಾವಹಾರಿಕ ಜೀವನದಲ್ಲಿ ನಡೆಯುವಂಥದ್ದು. ಆದರೆ ಇನ್ನು ಪರಮಾರ್ಥದಲ್ಲಿ ಮದುವೆ ಅಂದರೆ ಏನಪ್ಪ? ಇಲ್ಲಿ ಸ್ತ್ರೀ ಪುರುಷ ಸೇರಿಕೊಂಡು ಮದುವೆಯಾಗಿ ಸಂಸಾರ ಮಾಡಕತ್ತಾರ, ಸುಖ ಆಕತ್ತೆ. ಅದಕ್ಕೆ ನೋಡ್ರಿ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹೊರಗಡೆ ಏನಾದ ನಮ್ಮ ಒಳಗೂ ಹಂಗ ಐತೆ. ಅದಕ್ಕೆ ತತ್ವ ಎಲ್ಲ ಕಡೆ ಅಡಿಗೆ ಅದಂತ ಹೇಳೋದಕ್ಕೆ. ಇಲ್ಲಿ ಏನು ಹೇಳ್ತಾರೆ? ಇನ್ನು ಪಾರಮಾರ್ಥದಲ್ಲಿ ಮದುವೆ ಅಂದರೆ ಏನಪ್ಪ ಅಂದ್ರೆ ಜೀವ ಬ್ರಹ್ಮರು ಏಕತ್ವ ಹೊಂದುವುದಕ್ಕೆ, ಅಲ್ಲಿ ಗಂಡ ಹೆಂಡತಿ ಕೂಡ್ಕೊಂಡು ಸುಖವಾಗಿರುವಂಥದ್ದು. ಇಲ್ಲಿ ಜೀವ ಪರಮರ ನೋಡ್ರಿ, ಎಂಥ ಆನಂದ, ದೊಡ್ಡ ಆನಂದ ಇದು. ಜೀವ ಬ್ರಹ್ಮರು ಏಕತ್ವ ಹೊಂದಿ ಆಗ್ತಕ್ಕಂಥ ಸುಖ ಏನಿರ್ತದ, ಆ ಒಂದಾದಾಗ ಆಗುವಂಥ ಸುಖ ಇದು, ಆನಂದ. ಅಂದರೆ ಜೀವ ಬ್ರಹ್ಮರ ಒಂದು ಗೂಡುವಿಕೆ, ಏಕತ್ವ ಹೊಂದುವಂಥದ್ದು ಇದು ಮದುವೆ. ಅಲ್ಲಿ ಗಂಡ ಹೆಂಡತಿ ಒಂದಾದಾಗ ಸುಖ ಆಗುವಂಥದ್ದು, ಇಲ್ಲಿ ಜೀವ ಪರಮರ ಒಂದು ಗೂಡುವಿಕೆ ಈ ಸುಖ ಇದು. ಇಂಥ ಮದುವೆಯ ಸಂಭ್ರಮ ನೋಡಿರಮ್ಮ. ಇದನ್ನು ನೋಡಿ ಪರಮಾನಂದ ರೂಪವಾಗಿದ್ದ ಸ್ವರೂಪಾನಂದವೆಂಬ ನೋಡ್ರಿ, ಪರಮಾನಂದ ಅದು ಯಾವಾಗ ಜೀವ ಬ್ರಹ್ಮ ಎರಡೂ ಕೂಡಿ ಒಂದಾಯಿತು ಅಂತಂದಾಗ ಅದು ಪರಮಾನಂದ ನೋಡ್ರಿ. ಪರಮಾನಂದ ಸ್ವರೂಪವಾಗಿದ್ದ ಸ್ವರೂಪಾನಂದ ಅನ್ನುವಂಥ ಸಮುದ್ರದಲ್ಲಿ ಆಡುವಂಥದ್ದಿದು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ನೋಡ್ರಿ. ಇಲ್ಲಿ ಅಂದ್ರ, ಜಗುಲಿ, ಐರಣಿ ಇವುಗಳನ್ನು ಮುಂದಿನ ಪದದಿಂದ ಓದಿಸ್ತಾಕ ಮದುವೆ ಸಂಭ್ರಮ ಹೇಳಕತ್ತಾರ ಅವ್ರು. ಹೆಂಗೆ ಮದುವೆಪ್ಪ ಅಂತ ಹೇಳಕತ್ತಾರ ಅವ್ರು.
ನೋಡೋಣ, ಇದು ಒಂದು ನೋಡೋಣ. ಒಂದನೇ ನುಡಿಯಲ್ಲಿ ಸಿಂಗರಿಸಿದ ಶುಭ ಮಂದಿರ ಅಂದರಮ್ಮ, ಮಂಗಳ ಚೌಕದ ಹಸೆ ಜಗುಲಿ ಅಸನಾದುದಮ್ಮ, ಕಂಗೊಳಿಸುವ ಕಲಶಗಳಿಂದೈರಣೆ ತುಂಬಿತಮ್ಮ, ಹಿಂಗದವರು ಒಪ್ಪುವ ತಳಿರೆಡೆ ವರ ವೆನಿಸಿತಮ್ಮ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ? ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಮದುವೆ ಆಗಬೇಕಾಗಿತ್ತಂದ್ರೆ ಮೊದಲು ಏನಿರಬೇಕು? ಮನೆ ಬೇಕು, ಹೌದಲ್ಲ? ಮದುವೆ ಆಗ್ಬೇಕಾದ್ರೆ ಮೊದಲು ಮನೆ ಇವು. ಇಲ್ಲಿ ಮನೆ ಯಾವುದು? ಇದು ಪಾರಮಾರ್ಥದ ಮದುವೆ ಸಂಭ್ರಮ ಹೇಳಕತ್ತಾರ. ಲೌಕಿಕದಾಗ ಮದುವೆ ಸಂಭ್ರಮ ಅಂತ ಅದರದ್ದೇ ಇಲ್ಲಿ ಕೂಡ ಹೇಳ್ತಾರೆ ಅವರು. ಅಲ್ಲಿ ಗಂಡು ಹೆಣ್ಣು ಸಪ್ರೇಟ್, ಗಂಡು ಸ್ತ್ರೀ ಗಂಡು ಅಂತ ಅಲ್ಲಿರ್ತದೆ. ಆದರೆ ಇಲ್ಲಿ ಏನು ಜೀವ ಪರಮ ಇವ್ರದ್ದು ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಮನೆ ಬೇಕು, ಆದರೆ ಇಲ್ಲಿ ಯಾವುದು ಮನೆಯಪ್ಪ ಅಂದ್ರೆ ಈ ದೇಹವೇ ಒಂದು ಮನೆ. ಅರ್ಥ ಆಯ್ತಲ್ಲ? ಈ ದೇಹ ಅನ್ನುವಂಥದ್ದು ಒಂದು ಮನೆ. ಮತ್ತು ಮನೆ ಮುಂದೆ ಅಂದ್ರ ಹಾಕ್ತಾರಿಲ್ಲ, ಲೌಕಿಕದಾಗ ಅಂದ್ರ ಹಾಕ್ತಾರಲ್ಲ ಮನೆ ಮುಂದೆ, ಅದು ಯಾವುದಪ್ಪ ನಮ್ಮೊಳಗೀಗ? ಹೌದಲ್ಲ? ಈ ಮದುವೆ ಒಳಗೆ ಅಂದ್ರೆ ಯಾವುದು ಅಂದ್ರೆ ಈ ಮುಖ ಐತಿಲ್ಲ, ನಮ್ಮ ಮುಖ ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಮುಖ ಐತಿಲ್ಲ, ಈ ಮುಖನೇ ಅಂದ್ರ ನೋಡ್ರಿ. ಈ ಅಂದರದಲ್ಲಿ ಈ ಮುಖ ಒಂದು ಅಂದ್ರ, ಅಲ್ಲಿ ಚೌಕಾಕಾರವಾಗಿರುವಂಥ ಈ ಹಾಸಿರ್ತೀವಿ, ಕಂಬಳಿ ಹಾಸಿ ಅಲ್ಲಿ ಚೌಕಾಕಾರ ಮಾಡಿ ಅಕ್ಕಿಯನ್ನು ಹಾಕಿರ್ತೀವಿ. ಅದರಲ್ಲಿ ಈ 4 ಮೂಲೆ ಮಾಡಿ ಹಿಂಗೆ ಹಾಕಿರ್ತೀವಿ ನೋಡ್ರಿ, ಚೌಕ ಹಾಕಿ. ಅದಕ್ಕೆ ಇಲ್ಲಿ ಕೂಡ ಸದ್ಗುರುನಾಥನ ದೀಕ್ಷೆಯ ಗದ್ದಿಗೆ ಇರುವಂಥದ್ದು. ಮತ್ತು ಇಲ್ಲಿ ಯಾವುದಪ್ಪ? ಅಲ್ಲಿ ಒಂದು ಕಂಬಳಿ ಹಾಸಿ 4 ಚೌಕ ಮಾಡಿಕೇಸಿ ಅಲ್ಲಿ ಈಗ ಅಕ್ಕಿಗಳನ್ನು ಹಾಕಿರ್ತೀವಿ. ಇಲ್ಲಿ ಆ ಚೌಕ ಯಾವುದು ಐತಿ ಅಂತಂದ್ರೆ ಈ 4 ರಸ್ತೆಗಳು ಎಲ್ಲಿ ಕೂಡಿರ್ತಾವೆ? ನಮ್ಮಲ್ಲಿ 4 ರಸ್ತೆಗಳು ಅದಾವೆ ಅಲ್ಲ? 4 ರಸ್ತೆಗಳು ನಮ್ಮಲ್ಲಿ ಭಾಳ ಮುಖ್ಯ ಅದಾವ. ಅದಕ್ಕೇನು ಹೇಳ್ತಾರೆ? 4 ರಸ್ತೆಗಳು ಎಲ್ಲಿ ಕೂಡಿರ್ತವೋ ಅದು ಚೌಕ ಅಂತ ಹೇಳ್ಸ್ಕೊಳ್ತದೆ, ಹೌದಿಲ್ಲ? ನಾವು ಈ ಕಡಕದ ಲೌಕಿಕದಾಗ 4 ದಾರಿಗಳು ಎಲ್ಲಿ ಕೊಡ್ತಾವೆ? ಈ ಚೌಕ್ರಿ ಅಂತ ಹೇಳ್ತೀವಿ. ಚೌಕಾಕಾರಕ್ಕೆ ಚೌಕ್ರಿ, ಆ ಚೌಕ ಈ ಚೌಕ ಅಂತೀವಿ, ಯಾಕಂದ್ರೆ ಅಲ್ಲಿ 4 ದಾರಿಗಳು ಸೇರಿರ್ತಾವೆ, ಅದಕ್ಕೆ ಚೌಕ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಯಾವುದು? ನಂಬಲ್ಲಿ ಯಾವುದಪ್ಪ ಚೌಕ? ಇಟ್ಟೆ ಯಾರಿಗೇನೋ ಗೊತ್ತಾಗಿರ್ಬೇಕು ಕಡಕ ಅಲ್ಲಪ್ಪ. ಮತ್ತು ಆ ಮದುವೆ ಒಳಗೆ ನೋಡ್ರಿ, ನಾ ಶರಣರ ನೀ ಶರಣರ ಅಂತಿರ್ತಾರೆ ಕೆಲವು ಕಡೆ ಎಲ್ಲ. ಇಷ್ಟು ಎಲ್ಲನ ಕೇಳಿ ಯಾರನ್ನ ಹೇಳಿರ್ತಾರೆ, ಒಂದು ಚೂರ ಕಿವಿಯಾಗಿ ಬಿದ್ದಿರ್ತಾವೆ. ಅವು 4 ಮಂದಿ ಎಲ್ಲ ಕುಂತಿರ್ತಾವೆ ಪಾಪ, ಯಾರಿಗೆ ಗೊತ್ತಿರಂಗಿಲ್ಲ, ಕೆಲವೊಂದು ಗೊತ್ತಿರಂಗಿಲ್ಲ ನೋಡ್ರಿ. ಅವ್ರ ಮುಂದೆ ಇವ್ರಿಗೆ ಹೇಳೋದು ಏನಂದ್ರೆ, ಅಲ್ಲಪ್ಪ ಮತ್ತು ಈಗ ಮದುವೆ ನಡೀತಿದೆಯಲ್ಲ ಅಂದ್ರ ಐತಪ್ಪ, ಅಂದ್ರ ಹಾಕ್ತಾರೆ ಮನೆ ಮುಂದೆ. ಮತ್ತು ಇಲ್ಲಿ ನಂಬಲ್ಲಿ ಯಾವುದಪ್ಪ ಅಂದ್ರೆ ಅವು ಪಾಪ ಬಾಯಿ ಬಿಟ್ಕೊಂಡು ಕೇಳ್ತಿರ್ತಾವೆ, ಎಂಥ ಶಾಣೆ ಆಗ್ತದನಪ್ಪ, ನಮಗೆ ಹೇಳೋನೇ ಒಲ್ ನೋಡು ಅಂತಂತಿರ್ತಾರೆ. ಈತ ಪೋಸ್ ಕೊಡ್ತಿರ್ತಾನೆ. ಮತ್ತು ಚೌಕ ಅಂತಾರಲ್ಲಪ್ಪ, ನಮ್ಮೊಳಗೆ ಎಲ್ಲದಪ್ಪ ಚೌಕ? ಅದಕ್ಕೆ ಗೊತ್ತಿದ್ದು ಸ್ವಲ್ಪ ಕಿವಿಗೆ ಬಿದ್ದಿರ್ತಾವೆ, ಅದು ಹೇಳಂಗಿಲ್ಲ ಅವಾಗ. ಅದು ವರ್ಷಾನುಗಟ್ಲೆ ಹೇಳಿದಿರ್ತಾನತ್ತ. ಯಾವಾಗ ಭೇಟಿ ಆದರೂ ಕೂಡ ಇದನ್ನು ಪ್ರಶ್ನೆ ಕೇಳೋದು. ಯಾಕಂದರೆ ಇವು ನಮಗೆ ಹಿಂಗೆ ಕೇಳ್ಯಾರ, ಅದಕ್ಕೆ ನಾನು ಹೇಳೋದು ಈ ವಿಚಾರಗಳು. ಯಾರನ್ನೂ ಉದ್ದೇಶವಾಗಿ ಅಂತಲ್ಲ. ಅದನ್ನು ಈಗ ಒಂದು ಸಲ ಹೇಳೋದಲ್ಲ, ಒಂದು 2-3 ತಿಂಗಳ ನಂತರ ಮತ್ತೆ ಎಲ್ಲೋ ಒಂದು ಸತ್ಸಂಗದಾಗೋ ಎಲ್ಲೋ ಒಂದು ಕೂಡಿರ್ತೀವಿ, ಯಾವುದೋ ಒಂದು ಫಂಕ್ಷನ್ದಾಗ ಕೂಡಿರ್ತೀವಿ, ಆವಾಗಲೂ ಕೂಡ್ಕೊಂಡು ಇವೇ ಮಾತುಗಳೇ. ಮತ್ತು ಅಲ್ಲಪ್ಪ ಚೌಕ ಅಂದ್ರೆ ನಂಬಲ್ಲಿ ಎಲ್ಲೇ ಐತಪ್ಪ ಅಂದ್ರೆ ಎಲ್ಲೇ ಐತಪ್ಪ? ನಮ್ಮ ಮುಖದಲ್ಲಿ, ನಮ್ಮ ಶರೀರದಲ್ಲಿ, ಹೀಗೆಲ್ಲ ತರ್ಕ ಮಾಡೋರು ಹಂಗಿರ್ತಾರೆ. ಇಲ್ಲಿ ಹೇಳ್ತಾರೆ ನೋಡ್ರಿ, ಏನಂತ ಹೇಳ್ತಾರೆ? ಚೌಕ ಯಾವುದಪ್ಪ? 4 ರಸ್ತೆಗಳು ಕೂಡಿರುವಂಥದ್ದಕ್ಕೆ ಚೌಕ ಅಂತೀವಿ. ನಮ್ಮ ಶರೀರದಾಗ ಯಾವುದಪ್ಪ ಅಂದ್ರೆ ಮೂಗಿನಿಂದ ಹೊರಟಂಥ 2 ರಸ್ತೆಗಳು, 2 ಅದಾವಿಲ್ಲ ಮೂಗಿನಲ್ಲಿ 2 ರಸ್ತೆಗಳು, ಈ ಕಡೆ ಒಂದದ್ದು ಈ ಕಡೆ ಒಂದದ್ದು. ಮತ್ತು ಕಿವಿಗಳಿಂದ ಹೊರಟಂಥದ್ದು 2 ರಸ್ತೆಗಳು, 4 ಅದು. ಇವೆಲ್ಲಿ ಕೂಡಿರ್ತಾವೆ ಅವು ಭ್ರುಕುಟಿ ಸ್ಥಾನ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೆ ಚೌಕ ಮಧ್ಯ ಅಂತ ಹೇಳ್ತಾರೆ ಅದಕ್ಕೆ. ಅದೇ ಇಲ್ಲಿ ಸದ್ಗುರುನಾಥನ ಗದ್ಗೆ ಅದು, ಈ ರೀತಿಯಾಗಿರುವಂಥದ್ದು. ಮತ್ತು ಮದುವೆಯಲ್ಲಿ ಐರಾಣಿ ಕೊಡಗಳಿರ್ತಾವಪ್ಪ. ಐರಾಣಿ ಕೊಡಗಳು ಮದುವೆಯಲ್ಲಿ ಇರ್ತಾವಲ್ಲ, ಒತ್ಕೊಂಡು ತಿರುಗಾಡ್ತಿರ್ತಾರೆ ನೋಡ್ರಿ. ಆ ಒತ್ಕೊಂಡು ತಿರುಗಾಡ್ತಾರಲ್ಲ ಐರನ್ ಕೊಡಗಳು, ನಂಬಲ್ಲಿ ಯಾವ ಇಲ್ಲಿ ಯಾವ ಇಲ್ಲಿ ನಮ್ಮ ಶರೀರದಾಗ
ಅಂದ್ರೆ 2 ಕಣ್ಣುಗಳೇ 2 ಕಲಶಗಳು ಅಂತ ಹೇಳ್ತಾರೆ. ಅವೇ ಐರಾಣಿಗಳು, 2 ಕಣ್ಣುಗಳು. ಅವು ಕರುಣಾರಸ ಅನ್ನುವಂಥ ಮಂತ್ರೋದಕದಿಂದ ತುಂಬಿರ್ತಾವೆ. ಕಣ್ಣುಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಕರುಣಾರಸ ಅನ್ನುವಂಥ ಮಂತ್ರೋದಕದಿಂದ ಆ ಕಣ್ಣು ತುಂಬಿರ್ತಾವೆ. ಕಣ್ಣಿನ ಎವೆಗಳು ಅಂದರೆ ಈ ಕಣ್ಣಿನ ರೆಪ್ಪೆಗಳು ಏನಪ್ಪ, ಈಗ ಲಗ್ನದಾಗ ತಳಿರು ತೋರಣಗಳು ಮಾಡ್ತೀವಿಲ್ಲ ನೋಡ್ರಿ, ಭಾಳ ಅದ್ಭುತದಿದು. ಅದಕ್ಕೆ ಕ್ರಮಶಾಸ್ತ್ರ ಅಂತ ಹೇಳೋದು. ಎಲ್ಲಿ ಬೇಕಲ್ಲೇ ನಡು ಕೇಳ್ತೀವಿ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಕ್ರಮಬದ್ಧವಾಗಿ ಕೇಳು ಅಂತ ಹೇಳುವಂಥದ್ದು. ಮತ್ತು ಈಗ ತಳಿರು ತೋರಣ ಇರ್ತಾವ್ರಿ, ಮಾವಿನ ಎಲೆ ಅದೆಲ್ಲ ಕಟ್ಟಿರ್ತಾರೆ ಮದುವೆ ಒಳಗೆ. ಮತ್ತು ನಮಗೆ ಇಲ್ಲೆಲ್ಲಿ ಅಂತಂದ್ರೆ ಈ ಕಣ್ಣಿನ ಎವೆಗಳು ಇರ್ತಾವಲ್ಲ, ರೆಪ್ಪೆಗಳು, ಈ ರೆಪ್ಪೆಗಳು ತಳಿರು ತೋರಣ, ಅವು ಶೋಭಾಯಮಾನವಾಗಿ ಕಾಣ್ತಾವೆ ನಮಗೆ. ಇದು ತಳಿರು ತೋರಣ. ಈ ರೀತಿಯಾಗಿ ಇವೆಲ್ಲ ನಮಗೆ ಮದುವೆಯ ಸಂಭ್ರಮ ನೋಡಿರಮ್ಮ ಅಂತ ಹೇಳ್ತಾರೆ. ಇದನ್ನು ಮತ್ತೆ ಹಿಡ್ಕೊಂಡು ಭಾಳ ಅದ್ಭುತವಾಗಿರುವಂಥದ್ದು. 2ನೇ ನುಡಿಯಲ್ಲಿ ಕೂಡ ಮತ್ತೆ ಕೆಲವು ವಿಚಾರಗಳನ್ನು ವರ್ಣಿಸ್ತಾರೆ, ಅವ್ರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಶರಣಸತಿಯ ಮದುವೆಯ ಸಂಭ್ರಮ ಭಾಳ ಅದ್ಭುತವಾಗಿರುವಂಥದ್ದು. ಈ ರೀತಿಯಾಗಿ ತಳಿರು ತೋರಣ, ಅಂದ್ರ, 4 ಚೌಕಾಕಾರ, ಗುರುನಾಥನ ಗದ್ದಿಗೆ, ಇದೆಲ್ಲ ಹೇಳ್ಕೊಂಡು ಬಂದರು. ನಾಳೆ ಸ್ನಾನ ಮಾಡಿಸ್ತಾರಿಲ್ಲ, ನೀರು ಹಾಕ್ತೀವಿ ನೋಡ್ರಿ, ಕುಂದಿರ್ಸಿ ನೀರು ಹಾಕೋದು, ಬಟ್ಟೆ ಉಡ್ಸೋದು, ಆಭರಣಗಳನ್ನು ಹಾಕೋದು, ಬಾಸಿಂಗ್ ಕಟ್ಟೋದು. ಮತ್ತು ಪರಮಾರ್ಥದಲ್ಲಿ ಯಾವ ಅದಾವ್ರಿ ಅಂತ ಮದುವೆಯ ವಿಚಾರವನ್ನು, ಪರಮಾರ್ಥದ ಮದುವೆಯನ್ನು ಹೇಳಕತ್ತಾರ ಅವ್ರು. ನಾವು ಮತ್ತೆ ನೋಡೋಣ ನಾಳೆ ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.